ಏಕಸಾಂಸಾರದ ಪ್ರವಚನ ಮಾಲಾದಲ್ಲಿ ಮೂರನೇ ಸಂಧಿ, ವ್ಯಾಪ್ತಿ ಸಂಧಿ ಅನ್ಸ್ಕೊಂಡಿರುವಂತಹ ಮೂರನೇ ಸಂಧಿ ಈಗ ನಡೆದಿದೆ. ಅದರಲ್ಲಿ 5 ಶ್ಲೋಕಗಳು, ಒಟ್ಟಾರೆ ಹರಿಕಥಾಮೃತ ಸಾರದ 49 ಶ್ಲೋಕಗಳು ಸಮಾಪ್ತಿಯನ್ನು ಕಂಡಿತು. ಈಗ 50ನೇ ಶ್ಲೋಕ, ವ್ಯಾಪ್ತಿ ಸಂಧಿಯ 6ನೇ ಶ್ಲೋಕ, ಅದನ್ನು ಈಗ ಶ್ರವಣ ಮಾಡಬೇಕು. ವಿದ್ಯೆ ತಾನಿನ್ ಜನಿಸಿಕೊಂಬನಿ ವೃದ್ಧದೇವನು ಸರ್ವಜೀವರ ಬುದ್ಧಿಯೊಳು ತಾನಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕರುಷಣಪ್ರ ಸಿದ್ಧನಾಮಕ ವಾಸುದೇವನ ವಜ್ರರೂಪ ಚತುಷ್ಟಯಗಳ ರಿತವನೇ ಪಂಡಿತನು. ಶ್ರೀಹರಿ ಅವನು ಅನಿರುದ್ಧ ಅನ್ನುವ ರೂಪದಿಂದ ವಿದ್ಯೆಯಲ್ಲಿದ್ದಾನೆ. ಮನುಷ್ಯ ಪಡ್ಕೊಳ್ಬೇಕಂತ ವಿದ್ಯೆಯಲ್ಲಿ ಅನಿರುದ್ಧ ರೂಪದಿಂದ ಇದ್ದಾನೆ. ಇದ್ದು ಅವನಿಗೆ ವಿದ್ಯೆ ಅಂತಲೇ ಹೆಸರಿದೆ. ಮತ್ತೆ ಎಲ್ಲ ಜನರ ಬುದ್ಧಿಯಲ್ಲಿ ಸಂಕರ್ಷಣ ಬುದ್ಧಿಯಲ್ಲಿ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಇದ್ದು ಬುದ್ಧಿ ಅಂತ ಕೂಡ ಅನಿಸ್ಕೊಂಡಿದ್ದಾನೆ. ಸಂಕರ್ಷಣ ರೂಪದಿಂದ ಸಿದ್ಧಿಯಲ್ಲಿದ್ದಾನೆ. ಮತ್ತೆ ಪ್ರಸಿದ್ಧ ಅನ್ನುವ ಹೆಸರಿನಿಂದ ವಾಸುದೇವ ರೂಪಿಯಾದಂತಹ ಭಗವಂತ ಮನುಷ್ಯನಿಗೆ ಪ್ರಸಿದ್ಧಿಯನ್ನು ತಂದುಕೊಡ್ತಾನೆ. ಇವು ಆ ಹರಿಯ 4 ರೂಪಗಳು, ಭಗವಂತನ 4 ರೂಪಗಳು. ಅದನ್ನು ಯಾರು ತಿಳ್ಕೊತಾರೆ ಅವರೇ ಪಂಡಿತರು. ವಿದ್ಯೆ, ಬುದ್ಧಿ, ಸಿದ್ಧಿ ಮತ್ತು ಪ್ರಸಿದ್ಧಿ ಅಂತ ಈ 4. ಇಲ್ಲಿ ವಿದ್ಯೆ ಅಂತಂದ್ರೆ ಜ್ಞಾನ ಸಾಧನ, ಜ್ಞಾನ ನಾವು ಓದಿ ಅಥವಾ ಶ್ರವಣ ಮಾಡಿ ಯಾವುದನ್ನ ಪಡ್ಕೋತೀವಿ ಅದನ್ನ ವಿದ್ಯಾ ಅಂತ ಕರೀತಾರೆ. ಬುದ್ಧಿ ಅಂತಂದ್ರೆ ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತಹ ಸಾಧನ ಏನಿದೆಯಲ್ಲ, ಮೂಲ ಸಾಧನ, ಮನುಷ್ಯನ ಮನಸ್ಸು, ಅವನ ಶಕ್ತಿ, ಆ ಶಕ್ತಿಯನ್ನು ಬುದ್ಧಿ ಅಂತ ಕರೀತಾರೆ. ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಶ್ರವಣ ಮನನ ಮಾಡಿ ಪಠನ ಮಾಡಿ ಪಡ್ಕೊಂಡದ್ದೇನಿದೆ ಅದನ್ನ ವಿದ್ಯೆ ಅಂತ ಕರೀತಾರೆ. ಸಿದ್ಧಿ ಅಂದರೆ ಜ್ಞಾನದ ಫಲ. ಕೇವಲ ಕೇಳಿ ಉಪಯೋಗವಿಲ್ಲ, ಆ ಕೇಳಿದ್ದನ್ನ ಸ್ಥಿರವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಸಿದ್ಧಿ ಅಂತ ಕರೀತಾರೆ. ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಜೀವನದಲ್ಲಿ ಆಚರಣೆ ತರಬೇಕಲ್ಲ, ಅದನ್ನೇ ಸಿದ್ಧಿ ಅಂತ ಕರೀತಾರೆ. ಪ್ರಸಿದ್ಧಿ ಅಂದರೆ ಇದರ ಮೂಲಕ ಬರುವಂಥ ಪ್ರಖ್ಯಾತಿ. ಪ್ರಖ್ಯಾತಿ ಅಂದರೆ 4 ಜನರ ಬಾಯಲ್ಲಿ ಇರ್ತಾನೆ ಅಂತ ಮಾತ್ರ ಅಲ್ಲ, ಭಗವಂತನ ಸಾಮೀಪ್ಯವನ್ನು ಪಡ್ಕೊಳ್ಳೋದಕ್ಕೆ ಪ್ರಸಿದ್ಧಿ ಅಂತ ಕರೀತಾರೆ. ಇದು 4 ರೀತಿಯಾದಂತಹ ಗುಣಗಳಿವು. ವಿದ್ಯೆಯಲ್ಲಿ ವಿದ್ಯಾ ಅನ್ನುವ ಹೆಸರಿನಿಂದ ಇದ್ದಾನೆ, ಬುದ್ಧಿಯನ್ನು ಅನ್ನುವ ಹೆಸರಿನಿಂದ ಬುದ್ಧಿಯಲ್ಲಿದ್ದಾನೆ, ಸಿದ್ಧಿ ಎನ್ನುವ ಹೆಸರಿನಿಂದಲೇ ಸಿದ್ಧಿಯಲ್ಲಿದ್ದಾನೆ, ಹಾಗೆ ಪ್ರಸಿದ್ಧಿ ಎನ್ನುವ ಹೆಸರಿನಿಂದ ಪ್ರಸಿದ್ಧಿಯಲ್ಲಿದ್ದಾನೆ. ಅಲ್ಲಿರುವಂಥ 4 ರೂಪಗಳಿಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನೋ 4 ಹೆಸರುಗಳು ಇವೆ. ಹೀಗೆ ಅದನ್ನ ಯಾರು ತಿಳ್ಕೊಂಡಿರ್ತಾನೋ ಅವನೇ ಪಂಡಿತ. ತನು ಚತುಷ್ಟಯಗಳು ನಾರಾಯಣನ ಕಮಲಾಖ್ಯ ಸಿಂಹ ತನದೊಳ ನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವೆ ಸೇವಕ ನೆನೆಸಿ ಸೇವಾಸಕ್ತ ಸುರರೊಳ ಘನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ. ತನು ಚತುಷ್ಟಯಗಳು 4 ರೀತಿಯಾದಂಥ ಶರೀರಗಳು. ನಿನ್ನೆ ಹೇಳಿದೆ, ಸ್ವರೂಪ ಶರೀರ, ಅದರ ಮೇಲೆ ಲಿಂಗ ಶರೀರ, ಅದರ ಮೇಲೆ ಅನಿರುದ್ಧ ಶರೀರ, ಮುಂದೆ ಸ್ಥೂಲ ಶರೀರ. ಇವು 4 ಶರೀರಗಳು. ಅದರಲ್ಲಿ ನಾರಾಯಣ ಇದ್ದಾನೆ. ಹೃತ್ಕಮಲಾಖ್ಯ ಸಿಂಹಾಸನದೊಳು, ಹೃತ್ಕಮಲ ಅನ್ನುವಂಥ ಹೃದಯ ಕಮಲ ಏನಿದೆ ಅದೇ ಆ ಭಗವಂತನಿಗೆ ಒಂದು ಸಿಂಹಾಸನ, ಅಲ್ಲಿ ಅದೇ ಇದ್ದಾನೆ ಅನಿರುದ್ಧ ಮೊದಲಾದಂಥ 4 ರೂಪಗಳಿಂದ. ರೂಪಗಳಿಂದ ಶೋಭಿಸುತ್ತಾ ಆ ಶರೀರಗಳಲ್ಲಿ ಆತ ಇದ್ದಾನೆ. ತನಗೆ ತಾನೇ ಸೇವಕ ನೆನೆಸಿ, ಭಗವಂತನ ಪೂಜೆಯನ್ನು ನಾವೇನು ಮಾಡ್ತೇವೆ ಆಗ ಅವನೇ ಸೇವೆ ಅನಿಸ್ಕೋತಾನೆ ಮತ್ತು ಅವನೇ ಸೇವಕ ಅಂತ ಅನಿಸ್ಕೋತಾನೆ. ಪೂಜೆಯನ್ನು ಸ್ವೀಕಾರ ಮಾಡುವವನು ಅವನೇ, ಪೂಜೆಯನ್ನು ಮಾಡುವವನು ಅವನೇ. ಅವನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ಲಿ. ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು. ಸೇವಾಸಕ್ತರಾದಂಥ ಸುರರೇನಿದ್ದಾರೆ, ದೇವತೆಗಳು, ಮನುಷ್ಯನ ಶರೀರದಲ್ಲಿ ನಿಂತ್ಕೊಂಡು ಮಾಡಿಸುವಂಥ ತತ್ವಾಭಿಮಾನಿ ದೇವತೆಗಳು, ಅವರು ಸೇವಾಸಕ್ತ ಸುರರು. ಅಥವಾ ದೇವತೆಗಳು ಅಂತಲೇ ತಿಳ್ಕೊಳ್ಬೇಕಾಗಿಲ್ಲ. ಸುಷ್ಟು ರಾಂತೀತಿ ಸುರಾಹ, ತಮ್ಮಲ್ಲಿದ್ದುದೆಲ್ಲವನ್ನು ಯಾರು ಭಗವಂತನಿಗೆ ಚೆನ್ನಾಗಿ ಅರ್ಪಣೆ ಮಾಡ್ತಾರೋ ಅವರೆಲ್ಲರೂ ಸುರರೇ. ಹಾಗಾಗಿ ತತ್ವಾಭಿಮಾನಿ ದೇವತೆಗಳು, ಅತತ್ವಾಭಿಮಾನಿ ದೇವತೆಗಳು, ಸಾಮಾನ್ಯರಾದಂಥ ಭಕ್ತರು ನಿರ್ವಂಚನೆಯಿಂದ ತಮ್ಮಲ್ಲಿದ್ದುದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ, ಅವರೆಲ್ಲ ಸುರರೇ.
ಅವರೊಳಗೆ ಅನವರತವಾಗಿ ಆತ ನೆಲೆಸಿದ್ದು ಸೇವೆಯ ಕೊಂಬನು ಅವರಂತೆ ಅವರವ್ರ ಯೋಗ್ಯತೆ ಅನುಸಾರವಾಗಿ. ಯಾರು ಎಷ್ಟು ಹೊತ್ತು ಪೂಜೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವರ ಯೋಗ್ಯತೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ಅವರವರು ಪೂಜೆಯನ್ನು ಆತ ಸ್ವೀಕಾರ ಮಾಡ್ತಾನೆ. ಇಲ್ಲಿ ಸ್ವರೂಪ, ಲಿಂಗ, ನಿರುದ್ಧ, ಸ್ಥೂಲ ಅಂತ 4 ಶರೀರಗಳಲ್ಲಿ ಭಗವಂತ ಹೇಗಿದ್ದಾನೆ, ಅಲ್ಲಿ ಆತನ ಕಾರ್ಯ ಏನು ಅಂತ ಅನ್ನೋದೆಲ್ಲ ಮುಂದೆ ವರ್ಣ ಪ್ರಕ್ರಿಯಾ ಸಂಧಿ ಅಂತ 7ನೇ ಸಂಧಿ ಅದರಲ್ಲದು ಬರೋದಿದೆ. ಹಾಗಾಗಿ ಅದ್ರ ವಿಸ್ತಾರ ಇಲ್ಲಿ ಬೇಡ. ಭಗವಂತ ಅಲ್ಲಿದ್ದಾನೆ ಅಂತ ತಿಳ್ಕೊಂಡ್ರೆ ಇಲ್ಲಿಗೆ ಅದಕ್ಕೆ ಸಾಕು. ಈ ನಾರಾಯಣ ಅಷ್ಟಾಕ್ಷರ ಇತ್ಯಾದಿ ಮಂತ್ರಗಳನ್ನು ಜಪ ಮಾಡ್ತೇವಲ್ಲ, ಅಲ್ಲಿ ಸಮೂರ್ತಿ ಗಣಮಧ್ಯಕಃ ಬ್ರಹ್ಮವಾಯು ಶಿವಾಹೀಶ ವಿಪೈ ಚಕ್ರಾಧಿಕೈರಪಿ ಸೇವೆಮಾನೋಧಿಕಂ ಭಕ್ತ್ಯ ಅಂತ ಹೀಗೆಲ್ಲ ಕೆಲವು ಶ್ಲೋಕಗಳಿವೆ. ಅದ್ರ ಮೂಲಕ ದೇವತೆಗಳ ಸೇವೆಯನ್ನು ಆತ ಸ್ವೀಕಾರ ಮಾಡ್ತಾನೆ, ಬ್ರಹ್ಮ ವಾಯು ಇತ್ಯಾದಿಗಳ ಸೇವೆಯನ್ನು. ಮತ್ತು ಅವನವೇ ಆದಂಥ 8 ರೂಪಗಳಿವೆ, ಭಗವಂತನ 8 ರೂಪಗಳಿವೆ, ಅವೇ ಭಗವಂತನ ಸೇವೆಯನ್ನು ಕೂಡ ಮಾಡ್ತೇವೆ ಅಂತ ತಿಳ್ಕೊಳ್ಬೇಕು. ಸೇವೆ ಸೇವಕನ ನೆನೆಸಿ ಅಥವಾ ಪೂಜ್ಯ ಪೂಜಕ ನೆನೆಸಿ ಅಂತ ನಾವು ಭಗವಂತನನ್ನ ಅನೇಕ ಬಾರಿ ಬೇರೆ ಬೇರೆ ಕಡೆ ಕೇಳ್ತಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೈದಿಕ ಮಂತ್ರ ಇದೆ, ಅದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ನಿತ್ಯ ಪೂಜೆ ಮಾಡುವಾಗ ಅದನ್ನು ಹೇಳ್ತೇವೆ ನಾವು, ಅದರ ಅರ್ಥವನ್ನು ಕೂಡ ಹೀಗೆ ತಿಳಿದುಕೊಳ್ಬೇಕು. ಪೂಜೆ ಪ್ರಾರಂಭದಲ್ಲಿ ದ್ವಾರಪಾಲಕರ ವಂದನೆ ಇತ್ಯಾದಿಗಳನ್ನು ಮಾಡ್ತೀವಿ, ಮತ್ತೆ ಅಗ್ನಿ ಪ್ರಜ್ವಾಲನ ಮಾಡ್ತೀವಿ ಇತ್ಯಾದಿ ಎಲ್ಲ ಮಾಡಿದ ಮೇಲೆ ವಿಶುಸೀದ ಗಣಪತೆ ಗಣೇಶೋತ್ವಾಮಾಹುರ್ಯುಕ್ತತಮಂ ಕವೀನಾಂ ನರತೆ ತತ್ಕ್ರಿಯತೆ ಕಿಂಚನಾರೆ ಮಘವನ್ ಚಿತ್ರಮರ್ಥ ಅಂತ ಹೇಳ್ತೇವೆ. ಅಲ್ಲಿ ವಿಶುಸೀದ ಗಣಪತೆ ಅಂತಂದ್ರೆ ಗಣಗಳಿಗೆ ಅಧಿಪತಿಯಾದಂತಹ ಭಗವಂತನೇ ಅಂತ ಅವನನ್ನ ವಿಶುಸೀದ ಇಲ್ಲಿ ಬಂದು ಕೂತ್ಕೋಬಾ ಅಂತ ಅವನನ್ನು ಮೊದಲು ಕರೆಯೋದು. ಅದು ಗಣ ಅಂದ್ರೆ ಯಾವುದು? ಗಣಪತಿ ಎಲ್ಲಿದ್ದಾನಲ್ಲ ಅವನು ಪ್ರಮಥ ಗಣಗಳಿಗೆ ಅಧಿಪತಿ ಶಿವ ಮತ್ತು ಪಾರ್ವತಿಯರ ಮಗ. ಆ ಪ್ರಮಥ ಗಣಗಳಿಗೆ ಮಾತ್ರ ಅಧಿಪತಿ, ಅವನು ಬೇರೆ ಗಣಗಳಿಗೆ ಅಧಿಪತಿ ಅಲ್ಲ. ಇವನು ಹಾಗಲ್ಲ, ಸತ್ತಾಭಿಮಾನಿ ದೇವತೆಗಳ ಗಣ, ಅಸತ್ತಾಭಿಮಾನಿ ದೇವತೆಗಳ ಗಣ, ಉಳಿದವರ ಗಣ ಮತ್ತು ಪೂಜಾ ಸಾಧನವಾದಂತಹ ದ್ರವ್ಯಗಳಿರ್ತಾವಲ್ಲ, ಪಂಚಾಮೃತ ದ್ರವ್ಯಗಳು, ನೀರು, ಹೂವು, ತುಳಸಿ, ಭೋಜ್ಯ ಪದಾರ್ಥಗಳು, ಮಂಗಳಾರತಿಯನ್ನು ಮಾಡುವಂತಹ ಬತ್ತಿ ಇತ್ಯಾದಿಗಳು, ಇವೆಲ್ಲವೂ ಗಣಗಳೇ, ಪೂಜಾ ಗಣಗಳಿವು. ಆ ಗಣಗಳಿಗೆಲ್ಲ ಆತ ಅಧಿಪತಿ, ಯಾಕಂದ್ರೆ ಅಲ್ಲೆಲ್ಲ ಆತ ಇದ್ದಾನ. ಅಲ್ಲೆಲ್ಲ ಒಂದೊಂದು ರೂಪದಿಂದ ದೇವತೆಗಳು ಇದ್ದಾರೆ ಮತ್ತು ತಾನು ಕೂಡ ಇದ್ದಾನೆ. ತುಳಸಿಯಲ್ಲಿ ಎಷ್ಟು ರೂಪ, ಶಾಲಗ್ರಾಮದಲ್ಲಿ ಎಷ್ಟು ರೂಪ, ಉಪಕರಣದಲ್ಲಿ ಎಷ್ಟು ರೂಪ ಅಂತೆಲ್ಲ ಮುಂದೆ ನಾವು ಶ್ರವಣ ಮಾಡೋರಿದ್ದೇವೆ. ಹಾಗಾಗಿ ಗಣಪತಿ ಅಂತಂದ್ರೆ ಈ ಎಲ್ಲ ಪೂಜಾ ಸಾಧನಗಳೇನಿವೆ ಆ ಪೂಜಾ ಸಾಧನಗಳ ಗಣಗಳಿಗೆ ಅಧಿಪತಿಯಾದವನೇ. ಇದು ಸೀದಾ ಬಂದು ಕೂತ್ಕೋಬಾ. ಗಣೇಶೋತ್ವಾಮಾಹು ವಿಪ್ರಥಮಂ, ಆ ಗಣದಲ್ಲಿ ನೀನು ಅಧಿಪತಿ, ಮುಖ್ಯ ಅಂತ ನಿನ್ನ ಜ್ಞಾನಿಗಳು ಹೊಗಳ್ತಾರೆ. ನರತೆ ಸಕ್ರಿಯತೆ ಕಿಂಚನಾರೆ ಏನ ವಿನ ತೃಣವತ್ತು ನೆಚಲತೆ, ತತ್ ವಿನ ನಿನ್ನಲ್ಲಿಲ್ಲದೆ ನ ಕ್ರಿಯತೆ ಕಿಂಚನ, ನೀನಿಲ್ಲದೆ ನಾವು ಏನನ್ನು ಈ ಪೂಜೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾಮತ್ತಂ ಮಘವನ್ ಚಿತ್ರಮತ್ತ, ಮಘವನ್ ಅಂತ ಅದು ಅಮರಕೋಶ ತೆಗೆದು ನೋಡಿದ್ರೆ ಮಘವ ಅಂದ್ರೆ ಇಂದ್ರ ಅಂತ ಅರ್ಥ ತೋರಿಸ್ತದೆ. ಅದೇ ಸಕಲ ಶಬ್ದವಾಕ್ಯ ಭಗವಂತ ಆದ್ರಿಂದ ಮುಖ್ಯವಾದ ಭಗವಂತನನ್ನೇ ಹೇಳೋದು. ಮಘವನ್ ಚಿತ್ರಮರ್ಚ, ಅರ್ಚ ಅಂದ್ರೆ ಪೂಜೆ ಕೈಗೊಳ್ಳುವಂತ ಅರ್ಥ ಅಲ್ಲ, ಪೂಜೆ ಮಾಡುವಂತ ಅರ್ಥ. ಅರ್ಥ ಪೂಜಾ ಅನ್ನೋ ಧಾತು. ಪೂಜೆ ಮಾಡಿ, ಈ ಕನ್ನಡದಲ್ಲಿ ಪೂಜೆ ಮಾಡು, ಕೆಲಸ ಮಾಡು, ತಿನ್ನು ಅಂತೆಲ್ಲ ಅಂತೀವಿ. ಆ ಥರ ಪೂಜೆ ಮಾಡಿಸು, ತಿನ್ನಿಸು, ನೋಡಿಸು, ಕೇಳಿಸು ಅಂತೆಲ್ಲ ಇನ್ನು ಕೆಲವು ಶಬ್ದಗಳನ್ನ ಅದಕ್ಕೆ ಪ್ರಯೋಗ ಮಾಡ್ತೀವಿ. ಇನ್ನೊಬ್ಬರ ಮೂಲಕ ಮಾಡಿಸು ಅಂತ. ಸಂಸ್ಕೃತದಲ್ಲಿ ಅದಕ್ಕೆ ನಿಜಂತ ಅಂತ ಕರೀತಾರೆ. ಕರೋತಿ ಅಂತ ಮಾಡ್ತಾನೆ ಅಂತ ಅರ್ಥ, ಕಾರ್ಯತೆ ಅಂತ ಮತ್ತೊಬ್ಬರ ಕಡೆಯಿಂದ ಮಾಡಿಸ್ತಾನೆ ಅಂತ ಅರ್ಥ. ಅಲ್ಲಿ ಚಿತ್ರಮರ್ಥ ಅಂತ ನಿಜಂತ ಅಲ್ಲದೇ ಇರೋ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ನಿಜಂತ ಶಬ್ದವನ್ನು ಪ್ರಯೋಗ ಮಾಡಿ ಭಗವಂತನೇ ನಮ್ಮ ಕೈಯಿಂದ ಪೂಜೆ ಮಾಡಿಸು ಅಂತ ಕೇಳಿದ್ದಲ್ಲ, ನೀನೇ ಪೂಜೆ ಮಾಡ್ಕೋ. ಆ ಪೀಠದಲ್ಲಿ ನೀನೇ ಇದ್ದಿ, ಹೃದಯ ಕಮಲದಲ್ಲೂ ನೀನೇ ಇದ್ದಿ, ಪೀಠದಲ್ಲಿ ನೀನೇ ಇದ್ದಿ. ತುಳಸಿ, ಶಾಲಗ್ರಾಮ ಇತ್ಯಾದಿ ಅನೇಕ ಪೂಜಾ ಸಾಧನಗಳೇನಿವೆ ಅಲ್ಲೂ ನೀನೇ ಇದ್ದಿ. ಎಲ್ಲ ಕಡೆ ಇರುವಂಥವನು ನೀನೇ. ಚಿತ್ರಂ ಅರ್ಥ, ನಾನಾ ಪ್ರಕಾರವಾಗಿ ಪೂಜೆ ಮಾಡಿಕೊ. ಪುರುಷ ಸೂಕ್ತ, ಮಹಾಭಾರತದಲ್ಲಿ ಬರುವಂಥ ವಿಷ್ಣು ಸಹಸ್ರನಾಮಗಳು, ಬ್ರಹ್ಮಸೂತ್ರಗಳು, ನಾರಾಯಣ ವರ್ಮ, ಕನ್ನಡದ ಹಾಡುಗಳು, ಮತ್ತು ಸಂಸ್ಕೃತದ ಹಾಡುಗಳು, ಮತ್ತು ಧನ್ಯಾತ್ಮಕ ಶಬ್ದಗಳು,
ಮತ್ತೆ ಅಲ್ಲಿಟ್ಟಿರುವಂಥ ಭಕ್ಷ್ಯ ಭೋಜ್ಯಾದಿಗಳು, ನೀರು, ಹಾಲು ಇತ್ಯಾದಿ ಪಂಚಾಮೃತದ ಸಾಮಾನುಗಳು, ಅನೇಕ ಥರದ ಸಾಮಾನುಗಳಿವೆ. ಆ ಎಲ್ಲ ರೀತಿಯಿಂದ ನಾನಾ ವಿಧವಾಗಿ ನೀನು ಪೂಜೆ ಮಾಡ್ಕೊ. ನಾನು ಮಾಡಿದರೆ ಅಪೂರ್ಣವಾದ ಪೂಜೆ ಅದು ನಮ್ಮದು. ಪೂರ್ಣವಾಗಿ ನನಗೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ, ಪೂಜೆ ಮಾಡಲಿಕ್ಕೆ ನನಗೆ ಗೊತ್ತೇ ಇಲ್ಲ. ನನ್ನ ನಿಷೇಧ ವಿಧಿ ರಾಜನ್ ತವ ದಾಸೋಸ್ಮಿ ಕೇವಲಂ ಅಂತ ಶ್ರಾದ್ದ ಪ್ರಯೋಗದ ಒಂದು ಮಂತ್ರ ಹೇಳ್ತೀವಿ. ಅದು ಯಾವುದು ಪುರಾಣದ ಮಂತ್ರ. ನನಗೆ ನಿಷೇಧ ಗೊತ್ತಿಲ್ಲ, ವಿಧಿ ಗೊತ್ತಿಲ್ಲ, ನಾನೇನು ಪೂಜೆ ಮಾಡೋದು? ನೀವೊಂದು ನನ್ನ ಕಡೆಯಿಂದ ಮಾಡಿಸ್ತೀನಿ ಅಂತ ಹೊರಟ್ರು ನಾನೆಷ್ಟು ಮಾಡ್ಲಿಕ್ಕೆ ಸಾಧ್ಯ? ನಾನು ಮಾಡಿಸೋವನ ಯೋಗ್ಯತೆ ಕಡಿಮೆ ಆದರೆ ಮಾಡೋವನ ಯೋಗ್ಯತೆ ದೊಡ್ಡ, ಮಾಡುವವನ ಯೋಗ್ಯತೆ ಯಾರು ಉಪಕರಣ ಇರ್ತಾನಲ್ಲ ಅವನ ಯೋಗ್ಯತೆ ಕಡಿಮೆ ಆದರೆ ಮಾಡಿಸುವವನ ಯೋಗ್ಯತೆ ದೊಡ್ಡದಾದರೂ ಕೂಡ ಅದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಮಾಡಿಸುವಂತಹ ವ್ಯಕ್ತಿ ದೊಡ್ಡವನಾಗಿದ್ದಾಗ ಅವನ ಕೈಯಲ್ಲಿ ಸರಿಯಾದ ಉಪಕರಣಗಳು ಸಿಕ್ಕರೆ ಅದು ಸರಿಯಾದ ಕೆಲಸ ಆಗ್ತದೆ. ಭೀಮಾರ್ಜುನರನ್ನ ಭೂಭಾರ ಹರಣಕ್ಕೆ ಉಪಕರಣವನ್ನಾಗಿ ಮಾಡಿಕೊಂಡು ಭಗವಂತ ಭೂಭಾರವನ್ನು ಕಡಿಮೆ ಮಾಡಿದ. ಅವರು ಶ್ರೇಷ್ಠ ಉಪಕರಣಗಳಾಗಿದ್ದರು. ಮತ್ತೆ ಯಾರೋ ಸಣ್ಣ ಉಪಕರಣಗಳು ಸಿಕ್ಕ ಅಷ್ಟು ದೊಡ್ಡ ಪ್ರಮಾಣದ ಭೂಭಾರ ಹರಣ ಆಗೋದಿಲ್ಲ. ಅದಕ್ಕಾಗಿ ನಾನೇನಿದ್ರು ಸಣ್ಣ ಉಪಕರಣ, ಎಷ್ಟು ವಿಧವಾಗಿ ನಾನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ಚಿತ್ರಂ ಅರ್ಥ ನೀನೇ ಪೂಜೆ ಮಾಡಿಕೋ ಅಂತ ಹೇಳಿದ ಮಾತದು. ಅದನ್ನು ಪೂಜಾ ಆರಂಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಅದಕ್ಕಾಗಿ ಈ ದೇವರ ಕಟ್ಟೆ ಮಾಡಿರ್ತಾರಲ್ಲ, ಅದ್ರಲ್ಲಿ ತಿಳಿದವರು ಮೇಲ್ಗಡೆ ಭಗವಂತ ಚಿತ್ರಮರ್ಥ ಬರ್ಕೊಂಡಿರ್ತಾರೆ. ಕೆಂಪು ಶ್ರೀ ಓಂ ಶ್ರೀ ಇತ್ಯಾದಿ ಬರೆದಿರ್ತಾರಲ್ಲ, ಆ ಥರ ಈ ಅಡುಗೆ ಕಟ್ಟೆ ಮೇಲೆ ಅನ್ನಪೂರ್ಣ ಪ್ರಸಿದ್ಧತ್ತು ಅಂತ ಬರೆದಿರ್ತಾರೆ. ಅನ್ನಂ ನನಿಂದ ತದ್ಭೃತಂ, ಅನ್ನ ಅಂದರೆ ಅದು ಭಗವಂತನ ರೂಪ, ಅದನ್ನು ನಿಂದನೆ ಮಾಡಬಾರ್ದು ಅಂತ ಕೆಲವರು ಅಡುಗೆ ಕಟ್ಟೆ ಮೇಲೆ ಬರೆದಿರ್ತಾರೆ. ಅದರಂತೆ ದೇವರ ಕಟ್ಟೆ ಮೇಲೆ ಭಗವಂತ ಚಿತ್ರಮರ್ಥ ನೀನೇ ಪೂಜೆ ಮಾಡ್ಕೋ, ನಾನು ನಿಂತು ನೋಡ್ತೇನೆ ಅಷ್ಟೇ ಅಂತ ಅವನನ್ನು ಪ್ರಾರ್ಥನೆ ಮಾಡೋದು. ಅದಕ್ಕಾಗಿ ಅವನೇ ಸೇವೆ, ಅವನೇ ಸೇವಕ, ಅವನೇ ಪೂಜ್ಯ ಪೂಜಕ. ದಾಸರ ಹಾಡು ಹಾಗೇ ಇದೆ, ಹೇಗೆ ಸೇವಕ ಭಾವವಿಯುತ ಅಂತ. ಅದು ವಸೀತ ರಾಘವೇಂದ್ರ ಸ್ವಾಮಿಗಳ ದಾಸರ ರಾಘವೇಂದ್ರ ಸ್ವಾಮಿಗಳ ಕುರಿತಾದ ಹಾಡು ಅಂತ ನೆನಪು. ಮತ್ತು ದೇವ್ರದ್ದು ಏನೋ ನೆನಪಿಲ್ಲ, ಅದು ನೆನಪು ಬಂತು ಅಂತ ಅದನ್ನ ಹೇಳಿದೆ. ಇದು ಹೀಗೆ ಸೇವೆಯನ್ನು ಸ್ವೀಕಾರ ಮಾಡು. ಅವರಂತೆ ಅವರವ್ರ ಯೋಗ್ಯತೆಗೆ ಅನುಸಾರವಾಗಿ ಅವ್ರ ಕಡೆಯಿಂದ ಮಾಡಿಸಿ ಸ್ವೀಕಾರ ಮಾಡು. ಮುಂದೆ 8ನೇ ಶ್ಲೋಕ. ಜಾಗರ ಸ್ವಪ್ನಗಳು ವರಭೋಗಿಶಯನ ಬಹುಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಚರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ವೈದಿಸುವ ಅಂತಿದು 8ನೇ ಶ್ಲೋಕ. ಅದರಲ್ಲಿ ಮನುಷ್ಯನಿಗೆ ಬರುವಂತಹ 3 ಅವಸ್ಥೆಗಳು, ಸಂಸಾರದಲ್ಲಿದ್ದಾಗ 3 ಅವಸ್ಥೆಗಳು. ಮುಕ್ತಿಗೆ ಹೋಗ್ತೀವಲ್ಲ 4ನೇ ಅವಸ್ಥೆ ಜಾಗೃತ ಅವಸ್ಥೆ, ಮನುಷ್ಯ ಎಚ್ಚರಾಗಿರುವಂತಹ ಒಂದು ಅವಸ್ಥೆ. ಸುಷುಪ್ತಿ ಅಂದರೆ ನಿದ್ರೆ, ಸ್ವಪ್ನ ಅಂದರೆ ಕನಸು. ಇವು 3 ಅವಸ್ಥೆಗಳು. ಇಷ್ಟು ಬಿಟ್ಟರೆ ಬೇರೆ ಅವಸ್ಥೆಗಳಿಲ್ಲ. ಈ ಎಲ್ಲ ಅವಸ್ಥೆಗಳಲ್ಲಿ ಆ ಭೋಗಿಶಯನನಾದಂಥ ಶೇಷಶಯನನಾದಂತಹ ಭಗವಂತ ಆ ಜೀವರನ್ನ, ಅವರ ಮೂಲ ಶರೀರ ಇದೆಯಲ್ಲ ಅದು ವಾಸ್ತವಿಕವಾಗಿ ಅದಕ್ಕೆ ಅಂಶಗಳಿಲ್ಲ, ಅಖಂಡವಾದ ಶರೀರ ಅದು. ಅದನ್ನು ಬೇರೆ ಬೇರೆ ಭಾಗ ಮಾಡ್ತಾನೆ. ಅವನ ಚಿಂತೆ ಅದ್ಭುತ ಶಕ್ತಿಯಿಂದಲೇ ಅದು ಸಾಧ್ಯ ಮಾಡಿ ಅವರಿಗೆ ನಾನಾ ಥರದ ಭೋಗಗಳನ್ನು ಒದಗಿಸ್ತಾನೆ. ಇದನ್ನು ತಿನ್ನು, ಇದನ್ನು ತಿನ್ನು, ಇದನ್ನು ಅನುಭವಿಸು ಅಂತ ಕೊಡ್ತಾನೆ. ಕೊಟ್ಟು ಅದು ಯಾವಾಗ ಎಚ್ಚರ ಕಾಲದಲ್ಲಿ ಮತ್ತು ಕನಸಿನ ಕಾಲದಲ್ಲಿ. ಇನ್ನು ಮಲಗುವ ಕಾಲದಲ್ಲಿ ಆ ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸ್ತಾನೆ. ಅದು ಹೇಗೆಂದರೆ ಸಾಗರವ ನದಿ ಸೇರುವಂತೆ, ನದಿಗಳೆಲ್ಲ ಸಾಗರಕ್ಕೆ ಬಂದು ಸೇರ್ತಾವೋ ಹಾಗೆ ಜೀವನ ಅಂಶಗಳೆಲ್ಲ ಮತ್ತೆ ಜೀವನ ಒಳಗೆ ಬಂದು ಸೇರ್ತವೆ. ಅದು ಭಗವಂತನ ಅಂಶದಿಂದಲೇ ಮಾಡಿಸಿ ಅವರನ್ನು ಮಲಗಿಸಿ ಬಿಡ್ತಾನೆ ಅಂತ ಅದರ ಅಭಿಪ್ರಾಯ. ಬಹುಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರು, ಮೂಲತಃ ಅವರು ನಿರಂಶರೇ, ತಮಗೆ ಬೇಕಾದಾಗ ಅಂಶ ತಗೊಳ್ಳಿಕ್ಕೆ ಬರೋದಿಲ್ಲ ಅವರಿಗೆ. ಈ ದೊಡ್ಡ ದೇವತೆಗಳೆಲ್ಲ ಏನಿರ್ತಾರೆ ಇವನ್ನ ಸಾಂಶರು ಅಂತ ಕರಿತೀವಿ. ಇವ್ರನ್ನೊಂದು ಅನೇಕ ವೃಂದಾವನಗಳನ್ನು ಮಾಡಿದರೆ ಇಲ್ಲೂ ಇರ್ತಾರೆ ಅವರು, ಆ ವೃಂದಾವನದಲ್ಲೂ ಇರ್ತಾರೆ. ಇಲ್ಲಿರ್ತಾರೆ, ಇಲ್ಲಿದ್ರಲ್ಲ ಅಲ್ಲಿ ಬಂದ್ರಲ್ಲ ಅಂತ ಆಶ್ಚರ್ಯ ಅನಿಸ್ತದೆ ನಮ್ಗೆ. ಹಾಗೆ ಅವರೆಲ್ಲ ಸಾಂಶ ದೇವತೆಗಳು ಅಂತ ಕರೀತಾರೆ ಅವರು. ಅದಕ್ಕೆ ತಾವಾಗಿ ಅಂತ ಶಕ್ತಿಯನ್ನು ಹೋಗೋ ಶಕ್ತಿ ಅವರಿಗೆ ಭಗವಂತನಿಂದ ಬಂದಿರ್ತದೆ. ಯಾರಿಗೂ ಸ್ವಂತ ಶಕ್ತಿ ಅಲ್ಲ ಅದು. ಅಂತೂ ಅವರು ಸಾಂಶ ದೇವತೆಗಳು. ನಾವಂತೂ ನಿರಂಶ ದೇವತೆಗಳು. ಅಷ್ಟು ಸುಲಭವಾಗಿ ನಮಗೆ ಬೇಕಾದ ಈ ಎಲ್ಲ ಕಡೆ ಇರುವಂಥ ಶಕ್ತಿ ನಮಗೆ ಇರೋದೂ ಇಲ್ಲ. ನಾವು ನಿರಂಶರಾದರೂ ನಮ್ಮ ಚಿಕ್ಕ ಶರೀರವನ್ನು, ಒಳಗಿನ ಶರೀರವನ್ನು ವಿಭಾಗ ಗೈಸಿ ಅದನ್ನು ಬೇರೆ ಬೇರೆ ಭಾಗ ಮಾಡಿ ಭೋಗವಿತ್ತು, ನಾನಾ ಥರದ ಭೋಗಗಳನ್ನು ಅದು ಒದಗಿಸಿ ಸುಷುಪ್ತಿ ಕಾಲದಲ್ಲಿ ಮತ್ತೆ ಮಲಗುವ ಕಾಲ ಬಂದಾಗ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ವೈದಿಸುವ, ಆ ಎಲ್ಲ ಅಂಶಗಳನ್ನು ಏಕತ್ರ ಒಂದು ಕಡೆ ಐದಿಸುವ ತಂದು ಮುಟ್ಟಿಸ್ತಾನೆ. ಆ ವಿಯೋಗರಹಿತನಾದಂಥ ಶ್ರೀಹರಿ ಅವನಿಗೆ
ಎಂದೂ ಈ ಜಗತ್ತಿನಿಂದ ವಿಯೋಗವೂ ಇಲ್ಲ, ಈ ಜೀವಾತ್ಮನಿಂದ ವಿಯೋಗನೂ ಇಲ್ಲ. ಅದಕ್ಕೆ ಹೊಂದ್ಕೊಂಡಂತೆ ಅನುವ್ಯಾಖ್ಯಾನದ ಅನುವ್ಯಾಖ್ಯಾನದ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ. ಅನುವ್ಯಾಖ್ಯಾನ ಅಂದ್ರೆ ಶಿವನ್ಯಾಯ ಸುಧಾತ್ ಮೂಲ. ಅದರಲ್ಲಿ ಹೀಗಿನ ಶ್ಲೋಕ: ಅನಂಶಸ್ಯಾಪಿ ಜೀವಸ್ಯ ಕಿಂಚಿತ್ ಸಾಮರ್ಥ್ಯೋಜನಾಂ ಕಾರ್ಯೇಷು ಯಃ ಕರೋತ್ಯದ್ಧ ನಮಸ್ತಸ್ಮೈ ಸ್ವಯಂಭುವೆ. ಅಂಶರಹಿತನಾದಂತೂ ಆದರೂ ಆ ಜೀವನಿಗೆ ಸ್ವಲ್ಪ ಆ ಕಾರ್ಯಕ್ಕನುಗುಣವಾಗಿ ಅವನ ಅಂಶಗಳನ್ನು ಈ ಭಗವಂತ ಮಾಡ್ತಾನೆ, ಅಂತ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿದ ಶ್ಲೋಕ ಅದು. ಸುಷುಪ್ತಿ ಕಾಲದಲ್ಲಿ ಆ ಎಲ್ಲ ವಿಭಾಗಗೊಂಡಂತಹ ಅಂಶಗಳನ್ನು ಮತ್ತೆ ಕೂಡಿಸ್ತಾನಲ್ಲ. ಕೂಡಿಸಿದ್ರಿಂದಾಗಿ ಅವನಿಗದು ಆಮೇಲೆ ಎದ್ದಾಗ ಮತ್ತೆ ಯಾವುದೋ ಸಂದರ್ಭದಲ್ಲಿ ಅದು ನೆನಪಿಗೆ ಬರೋದಿಲ್ಲ. ಭಗವಂತನ ಅಚಿಂತ್ಯವಾದಂತಹ ಶಕ್ತಿಯಿಂದ ಅದಾಗಬೇಕಾದದ್ದು. ಹೀಗೆ ಅದನ್ನ ಆ ಅಂಶವನ್ನು ತಿಳ್ಕೊಳ್ಬೇಕು. ಇಲ್ಲಿ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ. ಸ್ವಪ್ನ ಅಂದ್ರೆ ಕನಸು, ಸುಷುಪ್ತಿ ಅಂದ್ರೆ ನಿದ್ದೆ, ಜಾಗೃತ ಅಂದ್ರೆ ಎಚ್ಚರಾವಸ್ಥೆ, ತುರಿಯಾವಸ್ಥೆ ಅಂದ್ರೆ ಮೋಕ್ಷಾವಸ್ಥೆ, ಅದು ಕೊನೆಯದು. ಈ 4 ಅವಸ್ಥೆಗಳಿಗೂ ನಿಯಾಮಕವಾದಂತಹ 4 ರೂಪಗಳಿವೆ. ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ ಅಂತೇಳಿ. ಪ್ರಾಜ್ಞಾ ಅಂದ್ರೆ ಕನಸಿಗೆ ನಿದ್ರೆಗೆ ನಿಯಾಮಕವಾದದ್ದು, ತೈಜಸ ಅಂದ್ರೆ ಕನಸಿಗೆ ನಿಯಾಮಕವಾದದ್ದು, ವಿಶ್ವ ಅಂದ್ರೆ ಜಾಗೃತ ಅವಸ್ಥೆಗೆ ನಿಯಾಮಕವಾದದ್ದು, ತುರೀಯ ಅಂದ್ರೆ ಮೋಕ್ಷಕ್ಕೆ ನಿಯಾಮಕವಾದಂತಹ ರೂಪ. ಅದಕ್ಕೆ ಕಲಶವನ್ನು ಹಿಡ್ಕೊಂಡು ಪೂಜೆ ಮಾಡ್ತೇವಲ್ಲ, ಅಲ್ಲಿ 51 ಅಕಾರ ಮೊದಲಾದಂತಹ 51 ರೂಪಗಳು, ಕೇಶವಾದಿ 24 ರೂಪಗಳು, ಆಮೇಲೆ ಮತ್ಸ್ಯ ಕೂರ್ಮ ಮೊದಲಾದ 10 ರೂಪಗಳು ಅಂತೆಲ್ಲ ಹೇಳ್ತೇವೆ. ಅದಾದ್ಮೇಲೆ ಅಲ್ಲಿಗೆ 85 ರೂಪಗಳಾಗಿರ್ತವೆ. ಮತ್ಸ್ಯಾದಿ 10, ಕೇಶವಾದಿ 24, ಅಜಾದಿ 51, 85 ಆಗಿರ್ತವೆ. ಇನ್ನು ಮುಂದೆ ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 12 ಆದವು, 97 ಆಗ್ತವೆ. ಕೊನೆ ಒಂದು ದತ್ತ, ವೇದವ್ಯಾಸ, ಶಿಂಶುಮಾರ 100 ರೂಪಗಳು ಅಂತ ಆಗ್ತವೆ. ಆ ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ ಅನ್ನೋ ರೂಪಗಳು ಕಲಶದಲ್ಲೂ ಕೂಡ ಆವಾಹನೆ ಮಾಡ್ತೇವೆ ನಾವು. ಅದನ್ನೆಲ್ಲ ಮಾಡುವಾಗ ಈ ವಿಶ್ವ, ತೈಜಸ, ಪ್ರಾಜ್ಞಾ, ತುರೀಯ ಅನ್ನೋ ರೂಪಗಳು ನಮ್ಮ ಇಂತಿಂಥ ಅವಸ್ಥೆಗೆ ನಿಯಾಮಕವಾದದ್ದು ಅಂತ ನಾವು ಭಾವಿಸ್ಬೇಕು. ಈ ವಿಷಯ ಎಲ್ಲ ಎಲ್ಲಿದೆ ಅಂತಂದ್ರೆ ಮಾಂಡೂಕ ಉಪನಿಷತ್ತಿನಲ್ಲಿದೆ. 10 ಉಪನಿಷತ್ತುಗಳಿವೆ. 10 ಉಪನಿಷತ್ತುಗಳಲ್ಲಿ ಮಾಂಡೂಕ ಉಪನಿಷತ್ತು ಅಂತ ಒಂದು ಉಪನಿಷತ್ತು. ಆ ಮಾಂಡೂಕ ಉಪನಿಷತ್ತಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳಿವೆ. ಇದೇ ಹರಿಕಥಾಮೃತಸಾರದಲ್ಲಿ ಮುಂದೆ ಒಂದು ಬಾರಿ ಅದರ ವಿಸ್ತಾರವಾದಂಥ ವರ್ಣನೆಯೂ ಬರೋದಿದೆ. ಆದರೂ ಒಂದು ಇಲ್ಲಿ ಬರುವಂತಹ ಅಂಶಗಳನ್ನ ಈ ಒಂದು ಬಾರಿ ನೋಡಿ ಮುಂದೆ ನಾವು ಮುಂದಿನ ಶ್ಲೋಕದ ಕಡೆ ಹೋಗೋಣ. ಮಾಂಡೂಕ ಉಪನಿಷತ್ತು ಏನಿದೆ ಅದರ ಮೊದಲಿನ ವಾಕ್ಯ: ಓಮಿತ್ಯೇತದಕ್ಷರಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವಿಷ್ಯತಿ ಸರ್ವಂ ಓಂಕಾರ ಏವ ಯಸ್ಯ ಅನ್ಯತ್ ತ್ರಿಕಾಲಾತೀತಂ ತದಸ್ಯೋಂಕಾರ ಏವ. ಜಗತ್ತಿಗೆ ಆಶ್ರೀಭೂತನಾದಂತಹ ಓಂ ಅನಿಸ್ಕೊಂಡಿರುವಂತಹ ಭಗವಂತ, ಆತ ಭೂತ ಅಂದ್ರೆ ಹಿಂದೆ ನಡೆದದ್ದು, ಮುಂದೆ ಬರುವಂಥದ್ದು, ವರ್ತಮಾನ ಕಾಲದಲ್ಲಿ ಎಲ್ಲಾ ಕಾಲದಲ್ಲೂ ಒಂದೇ ಥರ ಇದ್ದಾನೆ. ಅವನೇ ಗುಣಪೂರ್ಣ. ಅವನ ಹೊರತು ಪೂರ್ಣರಾದವರು ಯಾರೂ ಇಲ್ಲ. ಲಕ್ಷ್ಮೀದೇವಿ ಆಕೆ ಪ್ರಳಯ ಕಾಲದಲ್ಲಿಯೂ ಕೂಡ ವಿಕಾರ ಹೊಂದದೇ ಇರುವಂಥವಳು, ಅಂಥ ಅದ್ಭುತವಾದ ಶಕ್ತಿ ಇದ್ದವಳು. ಆದರೂ ಅವ್ರಿಗೆ ಈ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಪರಮಾತ್ಮನಿಂದ ಬಂತು ಅಂತ ಉಪನಿಷತ್ತಿನ ಮೊದಲನೇದು. ಇದನ್ನು ಮಾಂಡೂಕ ಉಪನಿಷತ್ತು ಅಂತ ಹೇಳಿದ್ನಲ್ಲ. ಈ ದಶೋಪನಿಷತ್ತುಗಳನ್ನು ಪ್ರತ್ಯೇಕವಾಗಿ ನೋಡುವಂಥ ಅವಕಾಶ ನಮಗೆ ಇಲ್ಲಿ ಸ್ವಲ್ಪ ಸಿಕ್ಕಿಲ್ಲ. ಅದಕ್ಕಾಗಿ ಐತರೇಯೋಪನಿಷತ್ತಿನ ಬಗ್ಗೆ ಮುಂದೆ ಹೇಳ್ತೇನೆ. ಐತರೇಯೋಪನಿಷತ್ತು ಅಂದ್ರೆ ಏನು, ಅದರ ಹಿನ್ನೆಲೆ. ಈಗ ಮಾಂಡೂಕೋಪನಿಷತ್ತಿನ ಹಿನ್ನೆಲೆಯನ್ನು ಕೂಡ ಪ್ರಾಸಂಗಿಕವಾಗಿ ಹೇಳಿ ಮುಂದೆ ಆ ಮಾಂಡೂಕೋಪನಿಷತ್ತಿನಲ್ಲಿ ಈ ವಿಶ್ವ, ತೈಜಸ ಅನ್ನುವಂಥ 4 ರೂಪಗಳಿಗೆ ಎಲ್ಲಿ ಬಂದಿದೆ, ಅವುಗಳ ಕಾರ್ಯ ಎಲ್ಲಿ ಬಂದಿದೆ ಅಂತ ಮುಂದೆ ನೋಡೋಣ. ಅದಕ್ಕೆ ಭಾಷ್ಯ ಹೀಗಿದೆ: ಮಂಡೂಕ ರೂಪಿಣ ವರುಣೇನ ಚತುರೂಪೋ ನಾರಾಯಣ ಸ್ತೂಯತೆ. ಮಾಂಡೂಕ ಉಪನಿಷತ್ತು ಅಂತ ಯಾಕೆ ಕರೀತಾರೆ ಅಂದ್ರೆ, ಮಂಡೂಕ ಅಂದ್ರೆ ಕಪ್ಪೆ ರೂಪದ ವರುಣ ಇದನ್ನ ಈ ಉಪನಿಷತ್ತಿನ ಮಂತ್ರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಿದ. ಅದಕ್ಕಾಗಿ ಮಂಡೂಕನಿಗೆ ಸಂಬಂಧಪಟ್ಟದ್ದು ಮಾಂಡೂಕ ಅಂತಾಗಿದೆ. ಅದಕ್ಕಾಗಿ ಇದನ್ನು ಮಾಂಡೂಕ ಉಪನಿಷತ್ತು ಅಂತ ಹೀಗೆ ವರ್ಣಿಸ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞಾ ಅನ್ನುವಂಥ ತುರಿಯ ಅನ್ನುವಂಥ 4 ರೂಪಗಳು, ಆ ರೂಪಗಳೇ ಓಂಕಾರ ಶಬ್ದಗಳಿಂದ ವಾಚ್ಯವಾಗಿವೆ. ಅದೆಲ್ಲವನ್ನು ತಿಳಿಸೋದು ಇದರ ಉದ್ದೇಶ. ಅಥರ್ವ ವೇದಕ್ಕೆ ಸಂಬಂಧಪಟ್ಟದ್ದು ಇದು ಮಾಂಡೂಕೋಪನಿಷತ್ತು.
ಸರ್ವಂ ಹೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್. ಆ ಆತ್ಮನಿಗೆ 4 ರೂಪಗಳಿವೆ. ಅವೇ ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ. ಸರ್ವಂ ಹೇತದ್ ಬ್ರಹ್ಮ, ಈ ಬ್ರಹ್ಮವೆಲ್ಲವೂ ಕೂಡ ಈ ಜಗತ್ತೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ. ಅಂದ್ರೆ ಬ್ರಹ್ಮನಿಂದ ವ್ಯಾಪಿಸಲ್ಪಟ್ಟಿದೆ. ಅಯಮಾತ್ಮ ಬ್ರಹ್ಮ, ಇದೇ ಬ್ರಹ್ಮನಿಗೆ ಆತ್ಮ ಅಂತ ಕೂಡ ಒಂದು ಹೆಸರಿದೆ. ಆತ್ಮ ಅನಿಸ್ಕೊಂಡು ಗುಣಪೂರ್ಣನಾಗಿರೋದ್ರಿಂದ ಅವನಿಗೆ ಓಂಕಾರ ವಾಚ್ಯತ್ವನೂ ಕೂಡ ಇದೆ. ಪೂರ್ಣಸ್ತು ಹರಿದೇವೈಕೋ ನಾಣ್ಯತ್ ಪೂರ್ಣಂ ಕದಾಚನ, ಇದು ಭಾಷ್ಯವಾಕ್ಯ. ಹರಿವಂಶದಲ್ಲಿ ಬಂದಂಥ ಕೆಲವು ಮಾತುಗಳನ್ನ ಅಲ್ಲಿ ಉದಾಹರಿಸ್ತಾರೆ. ಭಗವಂತ ಒಬ್ಬನೇ ಪೂರ್ಣ, ಅವನಿಂದ ಭಿನ್ನವಾದಂಥ ಜಗತ್ತು ಯಾವುದೂ ಕೂಡ ಪೂರ್ಣ ಅಲ್ಲ. ಅವನನ್ನ ಬ್ರಹ್ಮ ಅಂತ ಕರೀತಾರೆ, ಆತ್ಮ ಅಂತ ಕರೀತಾರೆ. ಈ ಎಲ್ಲ ಶಬ್ದಗಳಿಗೆ ಏನರ್ಥ? ಬ್ರಹ್ಮ ಬ್ರಹ್ಮ ಅಂತ ಕರಿತೀವಿ, ಬ್ರಾಹ್ಮಣ ಅಂತ ಕರಿತೀವಿ. ಬ್ರಹ್ಮನನ್ನು ಯಾರು ತಿಳ್ಕೊಳ್ಳಿ ಪ್ರಯತ್ನ ಪಡ್ತಾರೋ ಅವರು ಬ್ರಾಹ್ಮಣರು ಅಂತ ಹೇಳ್ತೀವಿ. ಎಲ್ಲ ರೀತಿಯ ಮಹಾಜ್ಞಾನಿ ಆದವನನ್ನು ಕೂಡ ಬ್ರಹ್ಮನ್ ಅಂತ ಸಂಬೋಧನೆ ಮಾಡ್ತಾರೆ. ಅದೇನು ಬ್ರಹ್ಮ ಅಂತಂದ್ರೆ ಬೃಹ ವೃದ್ಧವು ಅಂತ ಧಾತು, ಬೃಹಿ ವೃದ್ಧವು ಅಂತ ಯಾವ್ದಾದ್ರು ಇದ್ದಿರ್ಬೋದು. ವೃದ್ಧಿ ಹೆಚ್ಚಾಗೋದು ಅಂತ ಅರ್ಥ. ಕಡಿಮೆ ಆಗೋದು ಯಾವತ್ತೂ ಇಲ್ಲೇ ಇಲ್ಲ, ಅನಂತವಾದದ್ದು. ಅದಕ್ಕೆ ಮ ಪ್ರತ್ಯಯ ಅಂದ್ರೆ ಅದೇ ಬ್ರಹ್ಮ ಅಂತಾಗಿದ್ದು. ಆ ಬ್ರಹ್ಮ ಶಬ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಮಾಹಿತಿ. ಬ್ರಹ್ಮ ಅಂತಂದ್ರೆ ಆಕಾರ ಉಚ್ಚಾರ ಮಾಡಿದರೆ ಬ್ರಹ್ಮ ಅಥವಾ ವ್ಯಕ್ತಿ ಏಕವಚನ, ಬ್ರಹ್ಮಾಣವು ದ್ವಿವಚನ, ಬ್ರಹ್ಮಾಣ ಅಂತ ಬಹುವಚನ. ಹೀಗೆ ಪ್ರಯೋಗ ಮಾಡಿದರೆ ಬ್ರಹ್ಮ ಬ್ರಹ್ಮಾಣು ಬ್ರಹ್ಮಾಣ ಅಂತ ಪ್ರಯೋಗ ಮಾಡಿದರೆ ಅದು ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಅದು ಪುಲ್ಲಿಂಗ ಶಬ್ದ, ನಕಾರ ಅಂತ ಪುಲ್ಲಿಂಗ ಶಬ್ದ. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಅಂತ ಬ್ರಹ್ಮ ಅಂತ ಹ್ರಸ್ವವಾಗಿ ವಿಚಾರ ಮಾಡಿದರೆ, ನಕಾರ ಅಂತ ನಪುಂಸಕಲಿಂಗ ಆದರೆ ಅದು ಪರಬ್ರಹ್ಮ. ನಪುಂಸಕಲಿಂಗ ಶಬ್ದ ಅದು ವಿಚಿತ್ರ ಅಂತೂ. ಇದು ಅದಕ್ಕಾಗಿ ಸರ್ವಂ ಹೇತದ್ ಬ್ರಹ್ಮ ಅಂತ ಹ್ರಸ್ವವಾಗಿ ಉಚ್ಚಾರ ಆಗಿದೆ. ಆದರೆ ಬ್ರಹ್ಮ ಅಂತ ಉಚ್ಚಾರ ಮಾಡಿದರೆ ಅದರಿಂದ ಚತುರ್ಮುಖ ವಾಕ್ಯ. ಅವನು ಆ ಶಬ್ದದಿಂದಲೂ ಕೂಡ ಭಗವಂತ ವಾಕ್ಯನೇ. ಎಲ್ಲ ಶಬ್ದದಿಂದ ವಾಕ್ಯ ಆದಮೇಲೆ ಬ್ರಹ್ಮ ಶಬ್ದದಿಂದಲೂ ಭಗವಂತ ವಾಕ್ಯ. ಆದರೆ ಬ್ರಹ್ಮ ಅನ್ನೋ ಶಬ್ದದಿಂದ ಭಗವಂತ ಮಾತ್ರ ವಾಕ್ಯ, ಚತುರ್ಮುಖ ವಾಕ್ಯ ಅಲ್ಲ. ಮುಂದೆ ಆತ್ಮ ಅಂತ ಇನ್ನೊಂದು ಶಬ್ದ ಇದೆ. ನಾವು ಆತ್ಮರು ಅಂತ ಕರ್ಕೋತೇವೆ. ಮೂಲ ಆತ್ಮ ಅವನೇ. ಅವನನ್ನ ಯಾಕೆ ಆತ್ಮ ಅಂತೀವಿ ಅಂತಂದ್ರೆ ಆದಾನ ಅದನ ಕರ್ತೃತ್ವ ಆತ್ಮ ತೇಷಾಂ ಅಗೋಚರ ಇದು ಮಂಡೂಕ ರೂಪೀ ಸಂ ದದರ್ಶ ವರುಣ ಸ್ವಯಂ. ಅವನನ್ನ ಆತ್ಮ ಅಂತ ಯಾಕೆ ಕರೀತಾರೆ ಅಂದ್ರೆ ಆದಾನ ಅಂತಂದ್ರೆ ಅನುಭವ, ಆ ದಾನ ಒಳಗೆ ತಗೊಳ್ಳೋದು, ದಾನ ಅಂದ್ರೆ ಹೊರಗೆ ಕೊಡೋದು, ಆ ದಾನ ಅಂದ್ರೆ ಒಳಗೆ ತಗೊಳ್ಳೋದು ಅಂತೂ ಅನುಭವಿಸೋದು ಅಂತ ಅರ್ಥ. ಅದಕ್ಕೆ ಹೊಸ ಹೊಸ ಜ್ಞಾನಗಳನ್ನು ಪಡ್ಕೊಳ್ಳೋದು. ಪರಮಾತ್ಮ ಸರ್ವಜ್ಞ ಆದ್ರಿಂದ ಅನುಭವ ಸ್ವರೂಪಿ ಆದ್ರಿಂದ ಅವನನ್ನ ಆದಾನ ಮಾಡುವವನು ಅಂತ ಕರಿತೀವಿ. ಮತ್ತೆ ಅದನ ಮಾಡುವವನು ಕೂಡ, ಅದನ ಅಂದ್ರೆ ತಿನ್ನೋದಂತ ಅರ್ಥ, ಅದ ಭಕ್ಷಣೆ ಅಂತ ಧಾತು. ತಿನ್ನುವವನು ಆದ್ರಿಂದ ಮತ್ತೆ ಅನುಭವ ಸ್ವರೂಪಿ ಆದ್ರಿಂದ ಜ್ಞಾನ ಸ್ವರೂಪಿ ಆದ್ರಿಂದ ಆತ ಆತ್ಮ. ಇದು ಆ ವಿಶ್ವ ತೈಜಸ ಪ್ರಾಜ್ಞಾ ತುರೀಯ 4 ರೂಪಗಳಿಗೆ ಇದು ಹಿನ್ನೆಲೆ ಮಾತ್ರ ಹೇಳಿದೆ ತನಕ. ಮುಂದೆ ಉಪನಿಷತ್ತು ಹೀಗೆ ಹೇಳಿದೆ, ಜಾಗರಿತ ಸ್ಥಾನೋ ಬಹಿಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಭುಗ್ ವೈಶ್ವಾನರ ಪ್ರಥಮ ಪಾದ. 4 ರೂಪಗಳ ಸ್ವರೂಪ ಹೇಗಿದೆ, ಅವು ಇರ್ತವೆ ಇಲ್ಲಿ, ಮತ್ತು ಅವುಗಳ ಕಾರ್ಯ ಏನು, ಯಾವ್ಯಾವ ಹಂತದಲ್ಲಿ ಅವು ಜೀವನಿಗೆ ಉಪಕಾರ ಮಾಡ್ತವೆ ಅಂತ ನೋಡೋದು ಈ ಮುಂದಿನ ಉದ್ದೇಶ. ಆ ಶಾಶ್ವತನವಂತ ಪರಮಾತ್ಮ ಪ್ರತಿಯೊಬ್ಬರ ದೇಹದಲ್ಲಿ ಕೂಡ 4 ರೂಪಗಳಿಂದ ಇದ್ದಾನೆ. ಆ 4 ರೂಪಗಳಲ್ಲಿ ಮೊದಲನೇ ರೂಪ ಅದು ವಿಶ್ವ ಅಂತ ಏನಿದೆಯಲ್ಲ, ವಿಶ್ವರೂಪ, ಅಥವಾ ಅದನ್ನೇ ವೈಶ್ವಾನರ ಅಂತ ಕೂಡ ಅನ್ನಬಹುದು. ಆ ವೈಶ್ವಾನರ ರೂಪ ಏನಿದೆ ಅದು ನಮ್ಮ ಬಲಗಣ್ಣಿನಲ್ಲಿದೆ. ಯಾಕೆ ಬಲಗಣ್ಣಿನಲ್ಲಿದೆ ಅಂತಂದ್ರೆ ಜೀವಾತ್ಮ ಬಲಗಣ್ಣಿಗೆ ಬಂದಾಗ ಎಚ್ಚರಾವಸ್ಥೆಗೆ ಬರ್ತಾನೆ. ಜೀವಾತ್ಮ ಅಣುವಲ್ಲ ಅವನು, ಹಾಗಾಗಿ ಆ ಕಡೆ ಸಂಚಾರ ಮಾಡ್ತಿರ್ತಾನೆ ಈ ಶರೀರದಲ್ಲಿ. ಬಲಗಣ್ಣಿನಲ್ಲಿದ್ದಾಗ ಆ ಜೀವನಿಗೆ ಎಚ್ಚರ, ಶರೀರ ಎಚ್ಚರಿಸಿಕೊಂಡು ಕೂತ್ಕೋತದೆ. ಆ ಬಲಗಣ್ಣಿನಲ್ಲಿರೋದ್ರಿಂದ ಆ ಬಲಗಣ್ಣಿಗೆ ಜಾಗರಿತ ಸ್ಥಾನ ಅಂತ ಕರೀತಾರೆ. ಅಲ್ಲಿರುವಂಥ ಭಗವಂತ, ಬಲಗಣ್ಣಿನಲ್ಲಿರುವಂಥ ಭಗವಂತ ವೈಶ್ವಾನರ ಅನ್ನೋ ಹೆಸರಿನಿಂದ ಕರ್ಕೊಂಡಿದ್ದಾನೆ. ಅವನು ಹೇಗಿದ್ದಾನೆ ಅಂತಂದ್ರೆ ಗಜವಕ್ತಕಃ, ಆನೆಯ ಮುಖದವನವನು. ಅಷ್ಟಾದಶ ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ, ಒಟ್ಟು 19 ಮುಖಗಳು. ಅದರಲ್ಲಿ ನಡುವಿನ ಮುಖ ಆನೆಯ ಮುಖ, ಉಳಿದ 18 ಮುಖಗಳು. ಆ ಕಡೆ ಈ ಕಡೆ ಇರುವಂಥ ಮುಖಗಳೇನಿವೆ 9, 9, 18, ನಡುವಿನದೊಂದು 19. ಅವೆಲ್ಲ ಮನುಷ್ಯನ ಮುಖಗಳು, ಪುಮಾಕಾರಾಣಿ, ಮನುಷ್ಯನ ಆಕಾರ ಇರುವಂಥ ರೂಪಗಳು. ಕೈಯಲ್ಲಿ ಶಂಖ ಚಕ್ರ ಇತ್ಯಾದಿಗಳು ಕೂಡ ಇರ್ತವೆ ಅಂತ ಅದನ್ನ ನಾವು ಅನುಸಂಧಾನ ಮಾಡ್ಕೊಳ್ಬಹುದು.
ಮಧ್ಯಮಂತ ಗಜಾಕಾರಂ ಚತುರ್ಬಾಹು ಪರಃ ಪುಮಾನ್, 4 ಕೈಗಳಿವೆ ಆತನಿಗೆ. ಚತುರ್ಬಾಹು ಅಂದ್ರೆ ಸಾಮಾನ್ಯವಾಗಿ ಶಂಖ, ಚಕ್ರ, ಗದಾ, ಪದ್ಮ. ಪಾದವು, ಕಾಲುಗಳಂತೂ 2 ಇದ್ದೇವೆ. ಹಸ್ತಿಕರೋ, ಆನೆಯ ಸೊಂಡಿಲಿವೆ. ಆನೆಯ ಮುಖ ಆದ್ರಿಂದ ಆನೆಯ ಸೊಂಡಿಲಿವೆ. ಹೀಗೆ ಆತ ಸಪ್ತಾಂಗ 7 ಅಂಗಗಳಿಂದ ಕೂಡಿದಂತಹ ರೂಪ ಉಂಟು. ಸ್ಥೂಲಾನ್ ಭೋಗಾನ್ ಇಂದ್ರಿಯೇಷು ಶುಭಾನ್ ಭುಂಕೆ ನಚಾ ಶುಭಾನ್. ಸ್ಥೂಲ ಭೋಗಗಳನ್ನ, ಬಾಹ್ಯ ಜ್ಞಾನವನ್ನೆಲ್ಲ ಆತ ಪಡ್ಕೋತಾನೆ. ಎಚ್ಚರಿಕೆ ಇರೋದ್ರಿಂದ ಹೊರಗಿನ ಪದಾರ್ಥಗಳನ್ನು ನೋಡೋದು, ಹೊರಗಿನ ಗೋಡೆ, ಗಡಿಗೆ, ಬಟ್ಟೆ ಇತ್ಯಾದಿ ನೋಡೋದು, ಅದ್ರ ಮೂಲಕ ಜ್ಞಾನ ಪಡ್ಕೊಳ್ಳೋದು. ತಾನು ಆತನನ್ನು ತಿಳ್ಕೊಂಡು ಜೀವರಿಗೆ ಆ ಜ್ಞಾನವನ್ನು ಕೊಡ್ತಾನೆ. ಇದು ಆ ವಿಶ್ವನ ಕೆಲಸ, ವಿಶ್ವ ಅಥವಾ ವಿಶ್ವಾಂತರನ ಕೆಲಸ. ಮನುಷ್ಯ ಹಾಗಾಗಿ ಎಚ್ಚರದಿಂದ ಇದ್ದಾಗೆಲ್ಲ ಆ ವಿಶ್ವರ ಭಗವಂತನನ್ನು ಯಾವತ್ತೂ ಕೂಡ ನೆನಪು ಮಾಡ್ಕೊಳ್ತಿರ್ಬೇಕು. ಶುಭಾನ್ ಭುಂಕ್ತೆ ನಟು ಅಶುಭಾನ್. ಜೀವಾತ್ಮನ ಇಂದ್ರಿಯಗಳ ಮೂಲಕ, ತನ್ನ ಇಂದ್ರಿಯಗಳ ಮೂಲಕನು ಆತ ಯೋಗ್ಯವಾದಂತಹ ಶುಭ ವಿಷಯಗಳನ್ನು ಮಾತ್ರ, ಮಂಗಳಕರವಾದಂತಹ ವಿಷಯಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಎಂದೂ ಆತ ಅಮಂಗಳಕರವಾದನ್ನು ಸ್ವೀಕಾರ ಮಾಡೋದಿಲ್ಲ, ಅದು ಅವನಿಗೆ ಬೇಕಾಗೇ ಇಲ್ಲ. ಇದು ಆ ವಿಶ್ವ ಅಥವಾ ವೈಶ್ವಾನರ ಅನ್ನುವ ಭಗವಂತ ಏನಿದ್ದಾನೆ ಅವನಿಗೆ ಇರುವಂಥ ಕಾರ್ಯ ಇದು. ವಿಶ್ವ ಅಂತ ಅವನ್ನ ಯಾಕೆ ಕರೀತಾರೆ ಅಂದರೆ, ವಿಶ್ವ ಅಂದರೆ ಈ ಪ್ರಪಂಚ, ನಾವು ಸುತ್ತಮುತ್ತಲು ಕಾಣುವಂಥ ಪ್ರಪಂಚ. ಇದರಲ್ಲೇ ಈ ಬಟ್ಟೆ, ಗಡಿಗೆ, ಗೋಡೆ, ಮನೆ, ಮಠ ಮೊದಲಾದಂಥ ವಸ್ತುಗಳು ಈ ವಿಶ್ವದಲ್ಲೇ ಇರೋದು. ಅದರ ಮೂಲಕ ನಾವು ಒಂದು ತಿಳ್ಕೊಳ್ತೇವೆ. ಅವನಿಗೆ ಆ ಜೀವಾತ್ಮರ ಈ ಸ್ಥೂಲವಾದಂತಹ ಈ ಪದಾರ್ಥಗಳನ್ನು ಜೀವಾತ್ಮರ ಇಂದ್ರಿಯಗಳ ಮೂಲಕ ಆತ ಭೋಗ ಮಾಡ್ತಾನೆ. ಅದಕ್ಕಾಗಿ ವೈಶ್ವ ಅಂತ ಕರ್ಸ್ಕೊತಾನೆ. ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ವ ಹೇತಃ ತತ್ಸಂಬಂಧಿ. ವಿಶ್ವಕ್ಕೆ ಸಂಬಂಧಪಟ್ಟವನೇ ವೈಶ್ವ, ಆ ಜ್ಞಾನವನ್ನು ಪಡ್ಕೊಳ್ಳೋದ್ರ ಮೂಲಕ. ನರಹ ಅನಾಶಾತ್ ವೈಶ್ವಾನರ ಉದಾಹೃತಃ. ಅವನಿಗೆ ಮುಂದೆ ನರ ಅಂತ ಕೂಡ ಕರೀತಾರೆ. ಯಾಕೆ ನರ ಅಂತ ಕರೀತಾರೆ ಅಂತಂದ್ರೆ, ಜೀವಾತ್ಮರ ಶರೀರದಲ್ಲಿದ್ದಾನೆ, ಆದರೆ ಜೀವಾತ್ಮರು ಸತ್ತಾಗ ಈ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರಕ್ಕೆ ಅವ್ರು ಹೋದಾಗ ಅವನಿಗೆ ಮಾತ್ರ ಎಂದೂ ನಾಶವಿಲ್ಲ. ಅದಕ್ಕಾಗಿ ಆತನನ್ನು ನರ ಅಂತ ಕರೀತಾರೆ. ರೀಂಗ್ ಕ್ಷಯ ಅಂತ ಧಾತು ಕೆಲವೊಂದು ನೆನಪಿಗೆ ಬರೋದಿಲ್ಲ, ಅಸ್ಪಷ್ಟವಾಗಿ ಬಂದಿದ್ದನ್ನು ಹೇಳ್ತೇನೆ. ನರ ಅಂತ ಅವನನ್ನ ಯಾಕೆ ಕರೀತಾರೆ? ನಾವು ನರರು, ನರಮಾನವ ಅಂತಂತೇವೆ ನಾವು, ನಾಶ ಆಗುವಂತು. ಅವನು ನ ರೀಯತೆ ಎಂದು ನಾಶ ಆಗದೆ ಇಟ್ಕೊಂಡಾದ್ರಿಂದ ನರ ವಿಲಕ್ಷಣವಾದ ಹಿನ್ನೆಲೆ ಅದಕ್ಕೆ. ಅದಕ್ಕಾಗಿ ಅವನನ್ನೇ ವಿಶ್ವನನ್ನೇ ವೈಶ್ವಾನರ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದನ್ನು ನೆನಪು ಮಾಡ್ಕೊಳ್ಬೇಕು. ಹಿಂದೆ ಹೇಳಿದ್ದೆ, ಅದೇನು ಹೊಸದಲ್ಲ. ಇದೇ ವೈಶ್ವಾನರ ರೂಪದ ಉಪಾಸನೆಯನ್ನೇ ಭಗವಂತನ ಗಣಪತಿ ಮಾಡಿದ. ವಿನಾಯಕಸ್ತು ನಿತ್ಯಸ್ಯ ಧ್ಯಾನಾದೈತ್ ಗಜವಕ್ತೃತಾಂ. ಇದೇ ವಿಶ್ವರೂಪವನ್ನ, ವಿಶ್ವಂ ವಿಷ್ಣುರ ವಸತ್ಕಾರೋ ಅಂತ ರೂಪ ಇದೆಲ್ಲ ಮೊದಲನೇ ರೂಪ. ಅದು ಭಗವಂತನ 1000 ಪವಿತ್ರ ನಾಮಗಳ ಪೈಕಿ ಮೊದಲನೇ ರೂಪ. ಅದನ್ನು ಗಣಪತಿ ಪ್ರಾರ್ಥನೆ ಮಾಡಿದ್ರಿಂದ ಆತ ಮೊದಲೊಂದಿದೆ ನಿನಗೆ ಅಂತ ಕರೆಸ್ಕೊಂಡ. ಮೊದಲೊಂದಿದೆ ನಿನಗೆ ಗಣನಾಥ, ಎಲ್ಲಾ ಮಂಗಳ ಕಾರ್ಯದಲ್ಲೂ ಮೊದಲು ಆತನಿಗೆ ನಮಸ್ಕಾರ ಮಾಡಬೇಕು. ಇದು ಆ ವಿಶ್ವರೂಪದ ಧ್ಯಾನ ಮಾಡಿದ್ದು. ವಿನಾಯಕ ಅನಿಸ್ಕೊಂಡ ಅವನು ಗಜಾನನ ಆದ. ಮುಂದೆ ವೈಶ್ವಾನರ, ತೈಜಸ, ಪ್ರಾಜ್ಞಾ ಅನ್ನುವಂಥ 3 ರೂಪಗಳ ಉಪಾಸನೆಯನ್ನು ಮಾಡಿ ದೇವೇಂದ್ರ ದೇವತೆಗಳ ರಾಜನಾದ. ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅನ್ನುವಂಥ 4 ರೂಪಗಳನ್ನು ಧ್ಯಾನ ಮಾಡಿ ರುದ್ರ ಆದ. ಗಣಪತಿ ಕೆಳಗೆ, ಅವನ ಮೇಲಿನವನು ಇಂದ್ರ, ಅವನ ಮೇಲಿನವನು ರುದ್ರ. ಅದಕ್ಕಾಗಿ ಗಣಪತಿಗೆ 1 ರೂಪ, ಇಂದ್ರನಿಗೆ 3 ರೂಪ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಆಯಿತು, ರುದ್ರನಿಗೆ 4 ರೂಪಗಳನ್ನು ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಚತುರ್ಧ್ಯಾನಾಚ್ಯ ರುದ್ರತ್ವಂ ರುದ್ರ ಆಪ ಜನಾರ್ದನಾಥ್. ಇದೆಲ್ಲ ಆಯಾ ದೇವತೆಗಳ ಮಹಿಮೆ. ಮಹಾಯೋಗ ಅನ್ನೋ ಗ್ರಂಥದಲ್ಲಿ ಅದರ ವಿವರಣೆ ಇದೆ. ಇದು ಆ ವಿಶ್ವ ಅನ್ನುವಂಥ ರೂಪದ ಸ್ಥಾನ ಆಯಿತು. ಅದು ಇರೋದು ಬಲಗಣ್ಣಿನಲ್ಲಿ. ವಿಶ್ವ ಅಥವಾ ವೈಶ್ವಾನರ ಅಂತ ಅನ್ಬೋದು. ಅದನ್ನು ಬಲಗಣ್ಣಿನಲ್ಲಿದೆ. ಅದನ್ನು ಧ್ಯಾನ ಮಾಡಿದವನು ಗಣಪತಿ ಮತ್ತು ಇಂದ್ರ ಮತ್ತು ರುದ್ರ. ಇವ್ರು 3 ಅದನ್ನು ಧ್ಯಾನ ಮಾಡಿದ್ರು, ತಮ್ಮ ಮಹತ್ವವನ್ನು ಪಡ್ಕೊಂಡ್ರು. ಅದರ ಕೆಲಸ ಏನಂದ್ರೆ, ಹೊರಗಿನ ಪದಾರ್ಥಗಳ ಜ್ಞಾನವನ್ನು ತಾನು ಪಡ್ಕೊಳ್ಳೋದು, ಈ ಜೀವಾತ್ಮನಿಗೆ ಅದನ್ನು ಕೊಡೋದು. ಅದಕ್ಕಾಗಿ ಎಚ್ಚರದ ಅವಸ್ಥೆಗೆ ನಿಯಾಮಕವಾದದ್ದು ಈ ಭಗವಂತನ ರೂಪ ಅಂತ ನೋಡ್ಬೇಕು. ಅದನ್ನ ಇಲ್ಲಿ ಆ ದಾಸರು ಜಾಗರ ಸ್ವಪ್ನಗಳು ವರಭೋಗಿ ಶಯನ ಅಂತ ಹೇಳಿದ್ರು. ಜಾಗರ ಸ್ವಪ್ನಾವಸ್ಥೆ ಅಂತ 2 ಹೇಳಿದ್ರು. ಅಲ್ಲಿ ಆ ರೂಪಗಳನ್ನು ಹೇಳಿಲ್ಲ. ಮುಂದಿನ ಸಂದರ್ಭಗಳಲ್ಲಿ ಅದ್ರ ಬಗ್ಗೆ ವಿವರಣೆ ಬರೋದಿದೆ. ಆ ಉಪನಿಷತ್ತಿನ ಹಿನ್ನೆಲೆಯನ್ನ ಈಗ ನಾನು ಹೇಳಿದೆ ಅಷ್ಟೇ. ತೈಜಸ ಅಂತ ಮತ್ತೊಂದು ರೂಪ ಇದೆ.
ತೈಜಸ ಅಂತ ಅನ್ನೋದು ಎರಡನೇದ್ದು. ಸ್ವಪ್ನ ಸ್ಥಾನೋ ಅಂತಃಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿವಿಕ್ತ ಭುಕ್ ತೈಜಸೋ ದ್ವಿತೀಯ ಪಾದ. ಭಗವಂತನಿಗಿರುವಂಥ 4 ರೂಪಗಳಲ್ಲಿ ಇದು ಎರಡನೇ ಪಾದ, ಎರಡನೇ ರೂಪ ಭಗವಂತಂದು ತೈಜಸ ಅಂತ ಹೆಸರು. ಸ್ವಪ್ನಾವಸ್ಥೆಯಲ್ಲಿ ಆ ಜೀವನ ಸ್ಥಾನವಂತ ಕಂಠ ಸ್ಥಾನ. ಸ್ವಪ್ನ ಬಂದಾಗ ಜೀವ ಎಲ್ಲಿರ್ತಾನೆ ಅಂತಂದ್ರೆ ಅದು ಜೀವ ಕಂಠದಲ್ಲಿರ್ತಾನಂತ. ಅವರು ಎಚ್ಚರವಿದ್ದಾಗ ಕಣ್ಣಿನಲ್ಲಿರ್ತಾನೆ, ಕನಸು ಬಿದ್ದಾಗ ಆತ ಕಂಠದಲ್ಲಿರ್ತಾನೆ. ಆ ಕಂಠದಲ್ಲೇ ಈ ಭಗವಂತ ಇರ್ತಾನೆ. ಅವನೇನು ಮಾಡ್ತಾನೆ ಅಂತಂದ್ರೆ, ಸ್ವಪ್ನದಲ್ಲಿ ನಾವೇನು ಅನೇಕ ವಸ್ತುಗಳನ್ನು ಕಾಣ್ತೇವಲ್ಲ, ಅದೆಲ್ಲ ಕಾಣೋದು ಈ ತೈಜಸ ರೂಪಿಯ ಅಂತ ಭಗವಂತನ ಅನುಗ್ರಹದಿಂದ. ಬಾಹ್ಯ ಪದಾರ್ಥಗಳನ್ನು ನಾವು ಎಚ್ಚರ ಇದ್ದಾಗ ನೋಡಿರ್ತೇವೆ. ಇನ್ನೂ ಯಾವ್ಯಾವುದೋ ಊರಿಗೆ ಹೋಗಿರ್ತೀವಿ, ಯಾರ್ಯಾರನ್ನೋ ಭೇಟಿ ಮಾಡಿರ್ತೀವಿ, ಮತ್ತೇನೇನೇನೋ ಅನುಭವಿಸಿರ್ತೇವೆ. ಅದೆಲ್ಲದನ್ನು ಸಂಸ್ಕಾರ ನಮ್ಮ ತಲೆಯಲ್ಲಿ ಉಳಿದಿರ್ತದೆ. ಆ ಸಂಸ್ಕಾರವನ್ನು ಕಾರಣವನ್ನಾಗಿ ಮಾಡಿಕೊಂಡು ಅದರ ಮೂಲಕ ಮನಸ್ಸಿನ ಗೋಡೆಯ ಮೇಲೆ ನಾನಾ ಥರದ ಚಿತ್ರಗಳನ್ನು ಈಗ ಭಗವಂತ ಮೂಡಿಸ್ತಾನೆ. ಇದೆಲ್ಲ ಆ ತೈಜಸ ರೂಪಿಯಾದಂಥ ಭಗವಂತನ ಶಕ್ತಿಯಿಂದ ಆಗೋದು. ಅವನಿಗೂ 7 ಅಂಗಗಳು, 19 ಮುಖ. ಅದರಲ್ಲಿ ಯಾವುದೇ ಆನೆ ಮುಖನೋ ಅಂಥದ್ದೇನು ವಿವರಣೆ ಇಲ್ಲ, 19 ಮುಖ ಮಾತ್ರ ಇದೆ. ಅವನಿಗೆ ಪ್ರವಿವಿಕ್ತ ದುಃಖ, ಪ್ರವಿವಿಕ್ತ ಅಂದ್ರೆ ಒಳಗಿಂದು ಅಂತ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಅದು ಯಾಕೆ ಒಳಗಿಂದು ಅಂತಂದ್ರೆ, ಹೊರಗಿಂದ ಮಲ್ಕೊಂಡಾಗ ಹೊರಗಿನ ವಸ್ತುಗಳ ಜ್ಞಾನ ಇಲ್ಲ ಆ ಕನಸಿನಲ್ಲಿ, ಒಳಗಿನ ವಸ್ತುಗಳ ಜ್ಞಾನ ಮಾತ್ರ. ಅದಕ್ಕಾಗಿ ಸ್ವಾಪ್ನ ವಸ್ತುಗಳನ್ನ ಜೀವನ ಜೀವನಿಗೆ ಕೊಡ್ತಾನೆ, ಅದನ್ನು ಅನುಭವಿಸುವಂತ ಮಾಡ್ತಾನೆ. ಅದ್ರ ಮೂಲಕ ಜೀವನಿಗೇನೋ ಸ್ವಲ್ಪ ಸುಖ ದುಃಖ ತಾನೂ ಕೂಡ ಅದನ್ನ ಅನುಭವಿಸ್ತಾನೆ. ಪ್ರವಿಕ್ತಂತು ತಜ್ಞಾನ ಕಾರಣ ಅಂತರ್ಜ್ಞ ಉಚ್ಯತೆ ಇತಿ ವಾರಾಹೆ. ವರಾಹ ಪುರಾಣದಲ್ಲಿ ಹಾಗೆ ಮಾತಿದೆ. ಈ ತೈಜಸನಿಗೆ ಪ್ರವಿವಿಕ್ತ ಭುಕ್ ಅಥವಾ ಅಂತಃಪ್ರಜ್ಞೆ ಅನ್ನೋ ಶಬ್ದನೂ ಇದೆ. ಹೊರಗಿನ ಮೊದಲನೇದು ಬಹಿಷ್ಪ್ರಜ್ಞೆ, ಇದು ಅಂತಃಪ್ರಜ್ಞೆ. ನನಗೆ ಈ ಉಪನಿಷತ್ತು ಓದುವಾಗ ಅನ್ಸೋದು ಏನಂದ್ರೆ, ನಾವು ಮಕ್ಕಳಿಗೆ ಹೆಸರನ್ನು ಇಡ್ತಾ ಹೋಗ್ತೇವೆ. ಮೊನ್ನೆ ದಿವಸ ಅದನ್ನು ಹೇಳಿದೆ, ಅಕ್ಷರ ಅಂತ ಶಬ್ದ ಇದೆ, ಎಷ್ಟು ಸುಂದರವಾಗಿದೆ ಲಕ್ಷ್ಮೀದೇವಿಗೆ. ದಕ್ಷಿಣ ಅಂತ ಮತ್ತೊಂದು ಶಬ್ದ ಇದೆ ನೋಡಿ. ಪೂರ್ಣ ಪ್ರಜ್ಞೆ ಅಂತ ಶಬ್ದ ನಮ್ಗೆ ಬಹಳ ಬಳಕೆಯಲ್ಲಿರೋ ಶಬ್ದ, ಅದರಲ್ಲೂ ಮಾಧ್ಯ ವೇದಾಂತಗಳಿಗೆ. ಮತ್ತು ಕೆಲವರು ಸರ್ವಜ್ಞ ಅಂತ ಯಾರಾದರೂ ಹೆಸರು ಇಟ್ಕೊಳ್ಬಹುದು ನೋಡಿ. ಬಹಿಷ್ಪ್ರಜ್ಞೆ ಅಂತಃಪ್ರಜ್ಞೆ ನೋಡಿ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ಬೋದು, ಆದರೂ ಹೊಸ ಹೆಸರುಗಳು ಬೇಕು, ಅರ್ಥವತ್ತಾದ ಹೆಸರುಗಳು ಬೇಕು ಅಂತನ್ನೋರು ಅಂತಃಪ್ರಜ್ಞೆ, ಬಹಿಷ್ಪ್ರಜ್ಞೆ, ವಿಶ್ವ, ತೈಜಸ್ ಇತ್ತೆಲ್ಲ ಶಬ್ದಗಳು, ಹೊಸ ಹೊಸ ಶಬ್ದಗಳನ್ನ ಆ ಶಬ್ದವನ್ನು ಕೇಳಿದಾಗ ಕನಿಷ್ಠ ಪಕ್ಷ ತಂದೆ ತಾಯಿಗಳಿಗಾದರೂ ಅದರ ಹಿಂದೆ ಇರುವಂಥ ಅರ್ಥ ಗೊತ್ತಾಗಬೇಕು. ಅದೇ ಕೇಶವಾದ 24 ನಾಮಗಳನ್ನು ಇಡ್ಬೋದು, ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಸಾಗರ ನಾಮಗಳನ್ನು ಇಡ್ಬೋದು. ಇಂಥ ವಿಶಿಷ್ಟ ಹೆಸರುಗಳನ್ನು ಕೊಟ್ಟರೆ ಹರಿಕಥಾಮೃತ ಸಾರ ನೆನಪಾಗ್ತದೆ. ಉಪನಿಷತ್ತಿಂದು, ಪಾಂಡೂಕೋಪನಿಷತ್ತಿಂದು ಮಂಡೂಕ ರೂಪಿಯಾದಂಥ ಕಪ್ಪೆಯ ರೂಪದ ವರುಣ ಭಗವಂತನ ಸ್ತೋತ್ರ ಮಾಡಿದ್ದು ನೆನಪಾಗ್ತದೆ. ಇಂಥದನ್ನು ಬಳಕೆ ತರೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಈ ಆಂತರಿಕ ಪದಾರ್ಥಗಳು ಅಂದ್ರೆ ಸ್ವಪ್ನದ ಪದಾರ್ಥಗಳೇನಿವೆ ಅದರ ಜ್ಞಾನವನ್ನು ಜೀವಾತ್ಮನಿಗೆ ಕೊಡೋದ್ರಿಂದ ಅಂತಃಪ್ರಜ್ಞೆ ಅಂತ ಕರೆಸ್ಕೊತಾನೆ. ಅದು ವರಾಹ ಪುರಾಣದಲ್ಲಿ ಬಂದಿರುವಂಥ ಮಾತಾಗಿದೆ. ಮುಂದೆ ವಿಶ್ವ ತೈಜಸ ಪ್ರಾಜ್ಞೆ ಅನ್ನುವಂಥ ಮುಂದೆ ಬಂದಿರುವಂಥದ್ದು, ಅದನ್ನು ಕೂಡ ನಾವೀಗ ಶ್ರವಣ ಮಾಡಬೇಕು. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯಜೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಸುಪ್ತಂ. ಮಲ್ಕೊಂಡ್ಬಿಟ್ರೆ ನ ಕಂಚನ ಕಾಮಂ ಕಾಮಯಜೆ, ತಿನ್ಬೇಕು ಅಂತಿಲ್ಲ, ಉಣ್ಣಬೇಕು ಅಂತಿಲ್ಲ, ಯಾರನ್ನೋ ನೋಡ್ಬೇಕು ಅಂತಿಲ್ಲ, ಏನೂ ಇಲ್ಲ. ಸ್ವಪ್ನಂ ನ ಕಂಚನ ಸ್ವಪ್ನಂ ಪಶ್ಯತೆ. ನಿದ್ರೆಗೂ ಸ್ವಪ್ನಕ್ಕೂ ವ್ಯತ್ಯಾಸ ಇದೆ. ಸ್ವಪ್ನ ಅಂದ್ರೆ ಆ ಕಡೆ ಪೂರ್ತಿ ಎಚ್ಚರವೂ ಅಲ್ಲ, ನಿದ್ರೆಯೂ ಅಲ್ಲ ಅದು. ಆದರೆ ನಿದ್ರೆ ಅಂದ್ರೆ ಗಾಢ ನಿದ್ರೆ, ಅಲ್ಲಿ ಏನು ಚಿತ್ರವೂ ಕೂಡ ಈ ಮನಸ್ಸಿನ ಗೋಡೆ ಮೇಲೆ ಕಾಣೋದಿಲ್ಲ. ನ ಕಂಚನ ಸ್ವಪ್ನಂ ಪಶ್ಯತೆ, ಅದೇ ಸುಷುಪ್ತ್ಯವಸ್ಥೆ. ಪ್ರಜ್ಞಾನ ಘನ ಏವ ಆನಂದಮಯೋ ಹಿ ಆನಂದಭುಕ್ ತೇಜೋಮುಖ ಪ್ರಾಜ್ಞ ತೃತೀಯ ಪಾದ. ಅದಕ್ಕೆ ನಿದ್ರೆ ಅಂತಂದ್ರೆ ಪ್ರಾಜ್ಞ ನಾಮಕರಣ ಅಂತ ಪರಮಾತ್ಮನ ಆಲಿಂಗನ ಅಂತ ಹೇಳ್ತಿರ್ತಾರೆ. ಹಾಸ್ಯವಾಗಿ ಅದು ಶಾಸ್ತ್ರವೇ ಹೌದು. ಕೆಲವ್ರು ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಪ್ರಾಜ್ಞ ನಾಮಕರಣ ಆಲಿಂಗನ ಮಾಡ್ತಿದ್ದು, ಸ್ವಲ್ಪ ತೆಗೆದು ಡಿಸ್ಟರ್ಬ್ ಮಾಡಬೇಡ್ರಿ ಅಂತಂತಿರ್ತಾರೆ. ಪ್ರಾಜ್ಞೆ ಅಂದ್ರೆ ಭಗವಂತನ 3ನೇ ಅಂಶ. ಯಾವ ಹೊರಗಿನ ಅನುಭವವೂ ಕೂಡ ಜೀವನಿಗೆ ಬರೋದಿಲ್ಲ, ಅದೆಲ್ಲ ಈತನ ಸಾಮರ್ಥ್ಯದಿಂದಲೇ, ಈ ಭಗವಂತನ ಸಾಮರ್ಥ್ಯದಿಂದಲೇ. ಹಾಗಾದ್ರೆ ಆ ಮಲ್ಕೊಂಡಿದ್ದಾಗ ಏನ್ ಜ್ಞಾನ ಇರ್ತದೆ ಅಂತಂದ್ರೆ ನನ್ನ ಸ್ವರೂಪ. ಆತ್ಮನಿಗೆ ನಿದ್ದೆ ಇಲ್ಲ, ನಿದ್ದೆ ಇರೋದು ಶರೀರಕ್ಕೆ ಮಾತ್ರ. ಶರೀರಕ್ಕೆ ನಿದ್ದೆ ಇರೋದ್ರಿಂದ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳಿಗೆ ನಿದ್ದೆ ಇರೋದ್ರಿಂದ
ಜ್ಞಾನ ಬರೋದಿಲ್ಲ, ಹೊರಗಿನ ಜ್ಞಾನ ಬರೋದಿಲ್ಲ. ಆದ್ರೆ ಆತ್ಮನಿಗೆ ತನ್ನ ಜ್ಞಾನ ಬರಲಿಕ್ಕೆ ಈ ಜ್ಞಾನೇಂದ್ರಿಯಗಳಾಗಲಿ ಕರ್ಮೇಂದ್ರಿಯ ಆಗಲಿ ಯಾವುದೂ ಬೇಕಾಗಿಲ್ಲ. ಅದಕ್ಕಾಗಿ ಅವನ ಜ್ಞಾನದ ಮರೆವು ಯಾವತ್ತೂ ಆಗೋದಿಲ್ಲ. ಅವನ ಜ್ಞಾನ ಇದ್ದದ್ದೇ. ಮತ್ತು ಕಾಲ, ನಾನು ಇದ್ದೇನೆ, ಯಾವಾಗ ಇದ್ದೇನೆ ಈ ಕಾಲದಲ್ಲಿದ್ದೇನೆ, ಆ ಜ್ಞಾನ ಯಾವತ್ತೂ ಇದ್ದದ್ದೇ. ಅದು ಬೇರೆ ಏನೂ ಕಾಣೋದಿಲ್ಲ. ಆಗ ಪ್ರಾಜ್ಞನಾಂತ ಪರಮಾತ್ಮ ನಿದ್ರಾ ಕಾಲದಲ್ಲಿ ಆ ಜೀವನಿಗೆ ಅವನ ಸ್ವರೂಪ, ಅವನ ಅಜ್ಞಾನ, ಕಾಲ ಇತ್ಯಾದಿ ತಿಳಿಯುವಂತ ಮಾಡ್ತಾನೆ. ಆ ಜೀವ ಮೂಲತಃ ಆನಂದ ಸ್ವರೂಪಿಯಾದವನು. ಸುಖ ಜ್ಞಾನ ಅವನಲ್ಲಿದೆ ನೋಡ್ರಿ. ಆವಾಗ ಸ್ವಲ್ಪ ಸುಖ ಆಗಿರ್ತದೆ ಜೀವನಿಗೆ. ಅದಕ್ಕಾಗಿ ಎದ್ದು ಕೂಡಲೇ ಇಷ್ಟೊಂದು ನಾನು ಸುಖವಾಗಿ ಮಲಗಿದೆ ಅಂತಂತೀವಿ. ನಡು ಏನೋ ಕನಸುಗಳು ಬೀಳ್ತಿದ್ರೆ ಸ್ವಲ್ಪ ಕಿರಿಕಿರಿ ಅನಿಸ್ತದೆ ಎದ್ದ ಮೇಲೆ, ಅಥವಾ ಸರಿಯಾಗಿ ನಿದ್ದೆ ಬರಲಿಲ್ಲ ಅಂತ ಅನಿಸ್ತದೆ. ಶರೀರಕ್ಕೆ ಸಿಗ್ಬೇಕಾದಂಥ ಪೂರ್ಣ ವಿಶ್ರಾಂತಿ ಸಿಕ್ಕಿರೋದಿಲ್ಲ. ಕನಸೂ ಇಲ್ಲದೆ ಏನೂ ಇಲ್ಲದೆ ಪ್ರತಿ ರಾತ್ರಿ ಕೂಡ ಒಂದಲ್ಲ ಒಂದು ಕನಸು ಬಿದ್ದೇ ಬೀಳ್ತದೆ ಅಂತ ಹೇಳ್ತಾರೆ ಕೆಲವರು. ಅದೇನೇ ಇರಲಿ, ಅಂತೂ ಬಹಳ ಮನುಷ್ಯನನ್ನು ವಿಚಲಿತಗೊಳಿಸುವಂಥ ಕನಸು ಬೀಳಬೇಕು, ನಮಗೆ ಆಮೇಲೆ ನೆನಪಿರೋದಿಲ್ಲ. ಅದಕ್ಕಾಗಿ ಎದ್ದ ಮೇಲೆ ಇಷ್ಟೋ ತನಕ ನಾನು ಸುಖವಾಗಿ ಮಲಗಿದೆ ಅಂತ ಅನಿಸ್ತದೆ. ಅವನ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳೆಲ್ಲ ಬಹಳ ಪ್ರಸನ್ನವಾಗಿರ್ತವೆ. ಆತ ಎದ್ದು ಕೂತ್ಕೋತಾನೆ. ಏಕೀಭೂತಸ್ತತಃ ಪ್ರಾಜ್ಞ ಘನೋ ಜೀವಸ್ತಮೋವೃತಃ ತನ್ಮಾತ್ರಸ್ಯ ಸಕಾರಸ್ಯ ಘನಪ್ರಜ್ಞ ಪ್ರದರ್ಶನಾತ್ ಪ್ರಕಾಶಿಕಾಯಾಮ್. ಪ್ರಕಾಶಿಕ ಅನ್ನೋ ಗ್ರಂಥದಲ್ಲಿ ಬಂದದ್ದು. ಅವನಿಗೆ ಆಗ ಸ್ವರೂಪ, ತನ್ನ ಅಜ್ಞಾನ, ತನಗೇನು ಗೊತ್ತಿಲ್ಲ, ಏನೋ ಸ್ವಲ್ಪ ಸ್ವಲ್ಪ ಗೊತ್ತಿದೆ, ಗೊತ್ತಿಲ್ಲದೆ ಹೆಚ್ಚಿಂದಿದೆ. ಕಾಲ, ಸುಷುಪ್ತಿ ವ್ಯವಸ್ಥೆ, ಸುಷುಪ್ತಿಯ ಸುಖ, ಇಷ್ಟು ಜ್ಞಾನ ಮಾತ್ರ ಅವನಿಗಿರೋದು. ಇದೆಲ್ಲದಕ್ಕೂ ಕೂಡ ಆ ಸುಷುಪ್ತಿಯ ಸ್ಥಾನಕ್ಕೆ ಶ್ರೀಹರಿಯೇ ಒಡೆಯ. ಅವನಿಗೆ ಪ್ರಾಜ್ಞಾ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ನಿದ್ರಾವಸ್ಥೆಯಲ್ಲಿ ಬಾಹ್ಯ ಪದಾರ್ಥಗಳನ್ನಾಗಲಿ ಕನಸಿನ ಪದಾರ್ಥಗಳನ್ನಾಗಲಿ ಜೀವನಿಗೆ ಆಸಕ್ತಿ ನೀಡಲಿಕ್ಕೆ ಬಿಡೋದಿಲ್ಲ. ಪ್ರಾಜ್ಞಾ ಅಂತಂದ್ರೆ ಕೋಶ ತೆಗೆದು ನೋಡಿದ್ರೆ ತಾನು ತಿಳಿದವನು, ಬಲ್ಲವನು, ಪ್ರಜ್ಞರು ಅಂತಂದ್ರೆ ತಾನು ಬಲ್ಲವನು ಅಂತ ಅರ್ಥ ಆಗ್ತದೆ. ಇಲ್ಲಿ ಇವನನ್ನು ಪ್ರಾಜ್ಞಾ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಜೀವನಿಗೆ ಬರುವಂತಹ ಜ್ಞಾನವನ್ನು ಅದು ತಡೀತಾನೆ. ಕನಸಿನ ವಸ್ತುಗಳನ್ನು ತೋರ್ಗೊಡೋದಿಲ್ಲ, ಯಾಕಂದ್ರೆ ಕನಸಿನ ಅವಸ್ಥೆ ಅಲ್ಲ. ಎಚ್ಚರಾವಸ್ಥೆನೂ ಅಲ್ಲಾದ್ರಿಂದ ಹೊರಗಿನ ವಸ್ತುಗಳನ್ನು ತೋರ್ಗೊಡೋದಿಲ್ಲ. ಜೀವನಿಗೆ ಬರುವಂತಹ ಜ್ಞಾನವನ್ನು ಆತ ತಡೀತಾನಾದ್ರಿಂದ ಅವನನ್ನ ಪ್ರಾಜ್ಞಾ ಅಂತ ಹೀಗೆ ಕರೀತಾರೆ. ನ ಭಾಷ್ಯಂ ಜ್ಞಾಪಯೇತ್ ಚಿತ್ತಸ್ಥೋ ದರ್ಶಯೇದ್ಯಸ್ಮಾತ್ ತೈಜಸಃ ಸ್ವಪ್ನಕೃದ್ಧರಿಃ ನ ಭಾಷ್ಯಂ ಜ್ಞಾಪಯೇದ್ಯಸ್ಮಾತ್ ಪ್ರಾಜ್ಞಸ್ತೇನ ಜನಾರ್ದನಃ. ಭಾಷ್ಯಂ ನ ಜ್ಞಾಪಯೇತ್, ಹೊರಗಿನ ವಸ್ತುವನ್ನು ಆತ ತಿಳಿಸಿಬಿಡೋದಿಲ್ಲ. ಅದಕ್ಕಾಗಿ ಆತನನ್ನ ಪ್ರಾಜ್ಞಾ ಅಂತ ಕರೀತಾರೆ. ಹೀಗೆ ನಿದ್ದೆಗೆ ಹೋಗುವಾಗ ಮನುಷ್ಯ ಇದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು. ನಿದ್ದೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಪ್ರಾಜ್ಞಾನಾಂತ ಭಗವಂತನನ್ನ ನೆನಪು ಮಾಡ್ಕೊಂಡು ನಿದ್ದೆ ಮಾಡಬೇಕು. ಅಂದ್ರೆ ನಾನಾ ರೀತಿಯಾದಂತಹ ಭಗವಂತನ ರೂಪಗಳೇನಿವೆ ಅದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮನುಷ್ಯನನ್ನು ನೆನಪು ಮಾಡ್ಕೊಂಡಂತ ಆಗ್ತದೆ. ಅಲ್ಲಿ ಅದೇನು ಬಂದಿಲ್ಲ, ಇಲ್ಲಿ ಅದನ್ನ ಉಪನಿಷತ್ತೇ ಹೇಳಲಿಲ್ಲ. ಹಿಂದೆ ಅಂದ್ರೆ ಎರಡಕ್ಕೆ ಮಾತ್ರ 19 ಮುಖಗಳಿದ್ದು ಅಂತ ಬಂತು, ಇಲ್ಲೇನು ಅದನ್ನು ಹೇಳಲಿಲ್ಲ. ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಘನ ಏವಾನಂದಮಯೋ. ಇಲ್ಲಿ ಆ ವಿಶ್ವ, ತೈಜಸ, ಪ್ರಾಜ್ಞಾ ಅನ್ನುವಂಥ 3 ರೂಪಗಳು ಕೂಡ ಏಕೀಭೂತ ಆಗ್ತವೆ. ಇದು ಏಕೀಭೂತ ಆಗೋದಂದ್ರೆ ಭಗವಂತನಿಗೆ ಎಲ್ಲಾ ರೂಪಗಳು ಅಂದ್ರೆ ಯಾವತ್ತೂ ಐಕ್ಯ ಇದ್ದೇ ಇದೆ, ಹೊಸದಾಗೇನು ಬರಬೇಕಾಗಿಲ್ಲ. ಆ ಏಕೀಭೂತ ಆಗ್ತವೆ ಅಂದ್ರೆ ನಾವು ಅನುಸಂಧಾನ ಮಾಡ್ಕೊಳ್ಬೇಕಿಷ್ಟೆ. ಅದೇ ಪ್ರಾಜ್ಞನೋಂತನ ಅಂತ ಭಗವಂತನೇ ಆನಂದಮಯ ಅಂತ ಕೂಡ ಅನ್ಸ್ಕೋತಾನೆ. ಚೇತೋ ಮುಖ ಅಂದ್ರೆ ಜ್ಞಾನ ರೂಪಿಯ ಅಂತ ಮುಖ ಇದ್ದವನವನು, ಅವನನ್ನು ಘನಪ್ರಜ್ಞಾ ಅಂತ ಕರಿಬಹುದು. ಇದೇ ಉಪನಿಷತ್ತಿನ ಮುಂದೆ ಮತ್ತೊಂದು ಮಂತ್ರದಲ್ಲಿ ಹೇಳ್ತಾರೆ. 3 ಶಬ್ದಗಳು ಬಂತು. ಪೂರ್ಣ ಪ್ರಜ್ಞಾನ ಗೊತ್ತು ನಮಗೆ, ಬಹಿಪ್ರಜ್ಞಾ, ಅಂತಃಪ್ರಜ್ಞೆ, ಘನಪ್ರಜ್ಞೆ, ವಿಲಕ್ಷಣವಾದಂಥ ಹೆಸರುಗಳು. ಹೀಗೆ ವಿಶ್ವ, ತೈಜಸ, ಪ್ರಾಜ್ಞಾ ಅನ್ನೋ 3 ರೂಪಗಳು ಮನುಷ್ಯನ ಎಚ್ಚರಕ್ಕೆ, ಆತನ ಕನಸಿಗೆ, ಆತನ ನಿದ್ರೆಗೆ ನ್ಯಾಮಕವಾದಂಥ ರೂಪಗಳು. ಇದನ್ನೆಲ್ಲ ಆ ಭಗವಂತ ಮಾಡಿ ಆ ಜೀವನಿಗೆ ನಾನಾ ಥರ ಸುಖಗಳನ್ನು ಕೊಡ್ತಾನೆ. ಸುಡುತ್ತಿ ಬರುವಾಗ ಆ ಹೊರಗಿನ ಜ್ಞಾನ ಬರುವಂತಹ, ಸುಖ ಬರುವಂಥ ದ್ವಾರಗಳನ್ನೆಲ್ಲ ಬಂದ್ ಮಾಡಿ ಅದನ್ನೆಲ್ಲ ಮುಚ್ಚಿ ಆ ಜೀವನಿಗೆ ಅವನ ಸ್ವರೂಪ, ಅವನ ಅಜ್ಞಾನ, ಕಾಲ, ಸ್ವರೂಪ ಸುಖ, ಹೊರಗಿನ ಸುಖ ಅಲ್ಲ ಅದು. ಇಷ್ಟೊತ್ತಿಂತ ಸುಖವಾಗಿ ಮಲಗಿದ್ದಂತೀವಲ್ಲ, ಹೇಗೆ ಸುಖ ಬಂತು? ಏನನ್ನೂ ಹೊಂದಿಲ್ಲ, ಏನನ್ನೂ ತಿನ್ನಲಿಲ್ಲ, ಆ ಸುಖ ಎಲ್ಲಿಂದ ಬಂತು ಅಂತ, ಅದು ಒಳಗಿಂದೇ ಸುಖ. ಮೋಕ್ಷದಲ್ಲಿ ಸಿಗುವಂಥ ಸುಖ ಇದೆಯಲ್ಲ, ಅದನ್ನೊಂದು ಸ್ಯಾಂಪಲ್ ಅಂತ ಹೇಳ್ತಾರೆ. ಅದೊಂದು ಮಾದರಿ ಅಂತ, ಅದನ್ನ ಆ ಸಂದರ್ಭದಲ್ಲಿ ಕೊಡ್ತಾನೆ ಅವನಿಗೆ. ಮುಂದಿಂದು ತುರಿಯಾವಸ್ಥೆ ಏನಿದೆ ಅದು ಮೋಕ್ಷದಲ್ಲಿ
ಜೀವನನ್ನ ಸುಖವಾಗಿರುವಂಥ ರೂಪ ಏನಿದೆ ಅದಕ್ಕೆ ಹಾಗೆ ಕರೀತಾರೆ. ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷೋಂತರ್ಯಾಮಿ ಏಷ ಯೋನಿ ಸರ್ವಸ್ಯ. ಜಗತ್ತಿರೋದಕ್ಕೂ ಆತನೇ ಕಾರಣ. ಪ್ರಭವಾಪ್ತಿಯೂ ಹಿ ಭೂತಾನಾಂ. ಜಗತ್ತಲ್ಲಿ ಹುಟ್ಟಲಿಕ್ಕೆ ನಾಶ ಆಗಲಿಕ್ಕೆಲ್ಲದಕ್ಕೂ ಕೂಡ ಆತನೇ ಕಾರಣನಾಗಿದ್ದಾನೆ ಅಂತ ಅನ್ನೋದನ್ನ ಅಲ್ಲಿ ಗಮನಿಸಬೇಕು. ಪೂರ್ಣಾನಂದ ಸ್ವರೂಪಸ್ಯ ಕ್ರೀಡಾ ಭೋಗೋ ನ ಚಾನ್ಯಥಾ ಯಥಾದಿತ್ಯಸ್ಯ ದೀಪೇನ ವಿಶೇಷೋಸ್ತಿ ನ ಕಶ್ಚನ ಅಂತ ಬ್ರಹ್ಮತರ್ಕದಲ್ಲಿದೆ. ಅದು ಬ್ರಹ್ಮತರ್ಕದಲ್ಲಿ ಬಂದ ಮಾತನ್ನು ಈ ಮಾಂಡೂಕ್ಯೋಪನಿಷತ್ತಿನ ಭಾಷ್ಯದಲ್ಲಿ ಮಧ್ವಾಚಾರ್ಯ ಉದಾಹರಣೆ ಕೊಡ್ತಾರೆ. ಅವನು ಈ ಜಾಗೃತ ಅವಸ್ಥೆಯಲ್ಲಿ ಏನೋ ಒಂದು ಅನುಭವ ಮಾಡ್ಕೊತಾನೆ, ಕನಸಿನಲ್ಲಿ ಏನೋ ನೋಡ್ತಾನೆ ಅಂತೆಲ್ಲ ಬಂತಲ್ಲ. ಅವನು ನೋಡಿ ಏನು ಸುಖ ಪಡಬೇಕಾಗಿದೆ ಪರಮಾತ್ಮ? ಜೀವಾತ್ಮ ಅಂದ್ರೆ ಸುಖ ಪಡಬೇಕು. ಈ ಪರಮಾತ್ಮ ಏನು ಸುಖ ಪಡ್ತಾನೆ? ಯಾಕಂದ್ರೆ ಪೂರ್ಣಾನಂದ ಅಲ್ವಾ. ಕ್ರೀಡಾ ಭೋಗ ಅನುಭವಿಸ್ತಾನೆ ಅಂದ್ರೆ ಸುಮ್ಮನೆ ಅವನು ಲೀಲೆ ಅಷ್ಟೇ. ಯಾಕೆಂದ್ರೆ ಯಥಾದಿತ್ಯಸ್ಯ ದೀಪೇನ, ಮಧ್ಯಾಹ್ನ ಹೊತ್ತಿನಲ್ಲಿ ಸೂರ್ಯನಲ್ಲಿ ದೀಪ ಹಿಡ್ಕೊಂಡು ಹೋದ್ರೆ ಇನ್ನೂ ವಿಶೇಷವಾಗಿ ಕಷ್ಟನ. ಅದರಿಂದ ಭಗವಂತ ಆ ಸೂರ್ಯನಿಗೆ ಏನಾದರೂ ದೀಪ ಬೆಳಗ್ಗೆ ಆರತಿ ಮಾಡಿದರೆ ಸೂರ್ಯನಿಗೆ ಉಪಯೋಗ ಇಲ್ಲ. ಅದರಿಂದ ನಾವೇನಾದ್ರು ಆರತಿ ಮಾಡಿ ನಾವು ಪುಣ್ಯ ಗಳಿಸಿದಂತೆ ಅಷ್ಟೇ. ಅದರಂತೆ ಭಗವಂತನಿಗೆ ಭೋಗ ಅದು ಬೇಕಾಗಿಲ್ಲ ಕೂಡ. ಹೀಗೆ ಆ ವಿಶ್ವ ತೈಜಸ ಪ್ರಾಜ್ಞಾ ಅನ್ನುವಂಥ ಪ್ರಾಜ್ಞಾ ತುರಿಯ ಅನ್ನುವಂಥ 4 ರೂಪಗಳೇನಿವೆ, ಆ 4 ರೂಪಗಳ ಶ್ರವಣದೊಂದಿಗೆ ಈ ಶ್ಲೋಕ, ಇದು 8ನೇ ಶ್ಲೋಕ ಮತ್ತು ಹರಿಕಥಾಮೃತ 52ನೇ ಶ್ಲೋಕ, ಅದರ ಶ್ರವಣ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.